ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಈಶ್ವರದಾಸರು ಕೊಪ್ಪೆಸರ, ಸಿರಿ ವಿಠಲಾಂಕಿತ ಕಥಾಕೀರ್ತನ ಕೋವಿದ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರಾಗಿರೋ ಶಿಷ್ಯರು ಇವರು. ಕಳೆದ 40 ವರ್ಷಗಳಿಂದ ಹರಿಕಥಾ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರೋ ಇವರು ದೆಹಲಿ, ಗೋವಾ, ನೇಪಾಳ ಸೇರಿದಂತೆ ಕರ್ನಾಟಕ ರಾಜ್ಯನೂ ಒಳಗೊಂಡು ಸಾಕಷ್ಟು ಕಡೆ ತಮ್ಮ ಸೇವೆಯನ್ನು ಈ ಒಂದು ಹರಿಕಥಾ ಸೇವೆಯನ್ನ ಪ್ರಸ್ತುತಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ದೂರದರ್ಶನದ ಎಲ್ಲ ವೀಕ್ಷಕರಿಗೂ ಈ ವಿಶ್ವಂಬರ ಟಿವಿಯ ಮಾಧ್ಯಮದ ಮೂಲಕ ಸರ್ವರಿಗೂ ಅನಂತ ಪ್ರಣಾಮಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗುರುಜಿ, ತಾವು ತಮ್ಮ ಒಂದು 22ನೇ ವಯಸ್ಸಿನಲ್ಲಿ, ಈಗಾಗಲೇ ನೀವು 22ನೇ ವಯಸ್ಸಿನಿಂದ ಈ ಒಂದು ಹರಿಕಥೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಪ್ರಖ್ಯಾತ ಅಚ್ಯುತದಾಸರ ಶಿಷ್ಯರಾಗಿ ತಾವು ಸೇವೆಗೊಯ್ದು ಕಳೆದ ಒಂದು 40 ವರ್ಷಗಳಿಂದ ಈ ಒಂದು ಹರಿಕಥಾ ಪ್ರಸ್ತುತತೆಯನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ವೀಕ್ಷಕರ ಸಲುವಾಗಿ ಮತ್ತು ನಮ್ಮ ಒಂದು ಕಾರಣಕ್ಕೆ ಒಂದೆರಡು ಅದರ ತುಣುಕುಗಳನ್ನ ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸಬಹುದಾ? ಅವಶ್ಯವಾಗಿ. ಯಾಕೆಂತ ಕೇಳಿದ್ರೆ, ಮೊದಲು ಜೀವನದಲ್ಲಿ ಪ್ರಾಯೋಗಿಕ ಒಂದು ಸ್ವಲ್ಪ ಹೆಚ್ಚುತ್ತಲ್ಲ, ನಾವು ಹರಿಕಥೆಯಲ್ಲಿ ಪ್ರಾರಂಭ ಮಾಡೋದು ಹೇಗೆ ಹೇಳೋದನ್ನು ಸ್ವಲ್ಪ ತೋರಿಸ್ಬಿಟ್ಟು ನಾವು ಇದು ಮಾಡ್ತೇವೆ. ನಾವು ಪ್ರಾರಂಭ ಮಾಡೋದು ನಮ್ಮ ಗುರು ಪರಂಪರೆ ಪ್ರಕಾರ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಿರಣ್ಯಗರ್ಭಾದಾರಬ್ಧಂ ಶೇಷವ್ಯಾಸಾದಿಮಧ್ಯಮಾಂ ಸ್ವಾಮಿ ಶ್ರೀಧರ ಅಚ್ಯುತ ಪಾದಾಂತಾಂ ವಂದೇ ಗುರು ಪರಂಪರಾ. ಇದು ಕೀರ್ತನಾ ಪದ್ಧತಿಯಲ್ಲಿ ಮಾಡುವ ಪ್ರಾರಂಭ ಗುರುಸ್ತುತಿ. ಉದಾಹರಣೆಗೆ, ನಾವು ಅವತ್ತಿನ ಯಾವೊಂದು ಕತೆ ಹರಿಕತೆ ಆಯ್ಕೆ ಮಾಡ್ಕೊಳ್ತೇವೋ ಅದಕ್ಕೆ ಸಂಬಂಧಪಟ್ಟು ಒಂದು ಪೀಠಿಕಾ ಪ್ರಕರಣ ಅಂತ ನಮ್ಮ ಗುರು ಪರಂಪರೆ ಇದೆ. ಪೂರ್ವಾಂಗ, ಉತ್ತರರಂಗ. ಪೂರ್ವಾರಂಗದಲ್ಲಿ, ಉತ್ತರಂಗದಲ್ಲಿ ಏನು ಹರಿಕತೆ ಮಾಡ್ತೇವೋ ಅದು ಸಂಬಂಧಪಟ್ಟ ಪೀಠಿಕೆಯನ್ನು ಹಾಕಿದಾಗ ಜನರಿಗೆ ಆ ಪೀಠಿಕೆಗೆ ಅನುಗುಣವಾಗಿ ಆ ಕಥೆಯನ್ನು ನಾವು ಚಿತ್ರ ಮಾಡುವಂಥದ್ದು. ಉದಾಹರಣೆಗೆ ಪುರಂದರದಾಸರದೊಂದು ಹಾಡು, ಹಾಂಗೆ ಇರಬೇಕು ಸಂಸಾರದಲ್ಲಿ, ಹೀಗೆ ಬರೆದಿತ್ತು ಪ್ರಾಚೀನದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ. ಹೀಗೊಂದು ಹಾಡು ಆಯ್ಕೆ ಮಾಡ್ಕೊಳ್ಳೋದು. ಆಯ್ಕೆ ಮಾಡ್ಕೊಂಡ ನಂತರ ಅದಕ್ಕೆ ನಾವು ವಿಸ್ತಾರವಾಗಿ ಕೊಡುವಂಥದ್ದು. ವರ್ತಮಾನದ್ದು, ಆನಂತರ ಪೂರ್ವ ಪುರಾಣದ್ದು, ಆಮೇಲೆ ಸಾಧು ಸಂತರ ಉದಾಹರಣೆಯನ್ನು ಕೊಡ್ತಾ ಆ ಕಥೆಯನ್ನು ಹೆಂಗಿರಬೇಕು ಸಂಸಾರ. ಉದಾಹರಣೆಗೆ, ಮಾನವನಾಗಿ ಹುಟ್ಟಿದ ಮೇಲೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ 4 ಭಾಗಗಳು. ಬ್ರಹ್ಮಚಾರಿಯಾದವನಿಗೆ ಜಪದಿಂದಲೂ, ಗೃಹಸ್ಥನಾದವನಿಗೆ ದಾನದಿಂದಲೂ, ವಾನಪ್ರಸ್ಥಿಗೆ ಸೇವೆಯಿಂದಲೂ, ಸನ್ಯಾಸಿಯೇ ತಪಸ್ಸಿಂದಲೂ ಮೋಕ್ಷ ದೊರೆಯತಕ್ಕದ್ದು ಎಂತೆಂಬುದಾಗಿ ವೇದಗಳು, ಶ್ರುತಿಗಳು, ಸ್ಮೃತಿಗಳು, ಪುರಾಣ ಇತಿಹಾಸಗಳು ಸ್ಪಷ್ಟಪಡಿಸ್ತವೆ. ಅದರಲ್ಲಿ ನಮ್ಮಲ್ಲಿ ಮನುಸ್ಮೃತಿಯಲ್ಲಿ ಪ್ರಧಾನವಾಗಿ ಹೇಳ್ತಾನೆ ಧನ್ಯೋ ಗೃಹಸ್ಥಾಶ್ರಮ. ಯಾಕೆ ಅಂತ ಕೇಳಿದ್ರೆ, ಎಲ್ಲ ಆಶ್ರಮಗಳಿಗೆ ಗೃಹಸ್ಥಾಶ್ರಮ ಆಶ್ರಯಭೂತವಾದ್ದರಿಂದ ಗೃಹಸ್ಥಾಶ್ರಮ ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಿಂದೂ ಧರ್ಮವೆಂಬ ಭವ್ಯ ಮಂದಿರ ನಿಲ್ಲಬೇಕು ಅಂತಾದರೆ ಮೊಟ್ಟ ಮೊದಲಾಗಿ ಗೃಹಸ್ಥಾಶ್ರಮ ಪರಿಪೂರ್ಣವಾಗಿದ್ದಾಗ ಮಾತ್ರ ಅದು ಪರಿಪೂರ್ಣತೆ ಬರುತ್ತದೆ. ಹೇಗೆ ಎಲ್ಲ ನದಿಗಳಿಗೆ ಸಾಗರವು ಆಶ್ರಯ ಸ್ಥಾನವಾಗಿರುತ್ತದೆಯೋ ಹಾಗೆ ಎಲ್ಲ ಆಶ್ರಮಗಳಿಗೂ ಗೃಹಸ್ಥಾಶ್ರಮ ಪರಿಪೂರ್ಣ ಆಶ್ರಮ. ಆದ್ದರಿಂದ ಇಲ್ಲಿ ಹೇಗಿರಬೇಕೆಂಬುದನ್ನು ಪುರಂದರದಾಸರು ಪುರಾಣ ಕಥೆಗಳ ಮೂಲಕ, ವಾಸ್ತವದ ಘಟನೆ ಮೂಲಕ ಚಂದವಾಗಿ ನಮಗೆ ವಿಶ್ಲೇಷಣೆ ಕೊಡ್ತಾರೆ. ಈ ಥರವಾಗಿ ನಾವು ವರ್ಣನೆ ಮಾಡ್ತಾ ಮಾಡ್ತಾ ಹೋದಾಗ ಪುರಾಣದೊಂದು ರಾಮ ಹೇಗಿದ್ದ, ಆನಂತರ ರಾಮನ ಭಕ್ತರೆಲ್ಲ ಹೇಗಿದ್ದರು, ಆಮೇಲೆ ಸಾಧು ಸಂತರು ಹೇಗಿದ್ದರು, ಆನಂತರ ಬರುವಂಥ ವರ್ತಮಾನ ಕಾಲದಲ್ಲಿ ಯಾರ್ಯಾರು ಹೇಗೆ ಬದುಕಿದ್ದಾರೆ ನಾವು ವಿಸ್ತೃತವಾಗಿ ವಿವರಣೆ ಕೊಟ್ಟಾಗ ಆ ರಾಮಾಯಣ, ಮಹಾಭಾರತ, ಭಾಗವತ ನಡೆದು ಹೋದ ಕಥೆಯೆಲ್ಲ ನಡೆಯುತ್ತಿರುವ ಜೀವಂತ ರೂಪ. ಹಾಗಾಗಿ ನಮ್ಮಲ್ಲಿ ಒಂದು ದೃಷ್ಟಾಂತಕ್ಕೆ ನೋಡಿ, ಶಾಲೆಯಲ್ಲಿ ಮಾಸ್ಟ್ರು ಗಣಿತ ಕಲಿಸ್ತಾರೆ, ರೇಖಾಗಣಿತ. ಆ ರೇಖಾಗಣಿತ ಕಲಿಸುವಾಗ ಗೋಡೆ ಮೇಲೆ ಒಂದು ಗೆರೆ ಎಳಿತಾರೆ. ಆ ಗೆರೆ ಎಳೆದಾಗ ಅದು ಸರಿ ಇದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಒಂದು ನೂಲನ್ನು ಹೀಗೆ ಎಳೆದಲ್ಲಿ ನೋಡ್ತಾರೆ. ಇಲ್ಲಿ ನೂಲು ವಕ್ರ ಇರ್ತದೆಯಾ? ನೂಲು ಹೀಗೆ ಎಳೆದಿಡಿದಾಗ ದಾರ ವಕ್ರ ಇರ್ತದೆಯಾ? ಸಾಧ್ಯನೇ ಇಲ್ಲ, ಸರಿಯಾಗಿ ಇರ್ತದೆ. ಈ ದಾರವನ್ನು ಆ ಗೋಡೆ ಮೇಲಿಟ್ಟು ನೋಡ್ತಾರೆ.
ಆ ಗೋಡೆ ಮೇಲಿಟ್ಟು ನೋಡಿದಾಗ, ಬೋರ್ಡಿನ ಮೇಲಿಟ್ಟು ನೋಡಿದಾಗ ಆ ದಾರ ಗೆರೆ ಡೊಂಕ ಇದ್ರೆ ಈ ನೂಲಿನ ಆಧಾರದಲ್ಲಿ ತಿದ್ದುಕೊಳ್ತಾರೆ. ಹಾಗೆ ನಮ್ಮ ಜೀವನ ಎಂಬ ಗೆರೆಗೆ ರಾಮಾಯಣ ಮಹಾಭಾರತ ಗ್ರಂಥಗಳು ಒಂದು ಮಾಧ್ಯಮ. ಅದ್ರ ನೋಡ್ಕೊಂಡು ನಾವು ತಿದ್ದುಕೊಳ್ಳುವುದೇ ಅದು ನಮ್ಮ ಭಾರತೀಯ ಪರಂಪರೆ. ಅದಕ್ಕಾಗಿ ನಮ್ಮಲ್ಲಿ ಗೃಹಸ್ಥಾಶ್ರಮ, ಹರಿದಾಸರೆಲ್ಲ ಉದಾಹರಣೆ ಕೊಡೋದು ಇಂಥ ಉದಾಹರಣೆಯನ್ನು ಹೀಗೆ ಕೊಟ್ಟಾಗ ಜನರಿಗೆ, ಸಂಸಾರದಲ್ಲಿ ನೊಂದ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿಯ ಧ್ವನಿ ಕೇಳ್ತದೆ, ಅವನಿಗೆ ಆನಂದ ಆಗ್ತದೆ. ಆಗ್ತದೆ ಅಂತಲ್ಲ, ಆಗ್ತದೆ ನಿಶ್ಚಯ. ಆ ಕೇಳುವ ಭಾವದಲ್ಲಿ ಕೇಳಬೇಕಾಗ್ತದೆ. ಸುಮ್ಮನೆ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ದಂಗೆ ಕೇಳುವುದಲ್ಲ. ಅಲ್ಲಿ ಏಕಮುಖವಾಗಿ ಕೇಳಿದಾಗ, ಆ ತನ್ಮಯತೆಯಿಂದ ಕೇಳಿದಾಗ ಖಂಡಿತವಾಗೂ ಅದು ಪರಿಣಾಮ ಕೊಟ್ಟೇ ಕೊಡುತ್ತದೆ. ಹಾಗಾಗಿ ನಮ್ಮಲ್ಲಿ ಮೊಟ್ಟ ಮೊದಲು ನವವಿಧ ಭಕ್ತಿಯಲ್ಲಿ ಶ್ರವಣಂ. ನಿಮಗೆ ಪ್ರತ್ಯಕ್ಷನ ತೋರಿಸ್ಬೇಕು ಅಂತಂದರೆ, ಈಗ ನೋಡಿ ನನ್ನ ಕೈ ನೋಡ್ತಾ ಇದ್ದೀರಲ್ವೇ, ನಾನು ಸೇಬಣ್ಣು ಹೇಳ್ತೇನೆ. ನನ್ನ ಕೈಲಿ ಸೇಬಣ್ಣು ಇದೆಯಾ? ಇಲ್ಲ. ನಿಮ್ಮ ತಲೆಯಲ್ಲಿ ಸೇಬಣ್ಣು ಯಾಕೆ ಬಂತು ಅಂದರೆ, ನಿಮ್ಮ ತಾಯಿ ನಿಮ್ಗೆ ಸೇಬಣ್ಣು ತೋರಿಸಿ ಇದು ಸೇಬಣ್ಣು ಮಗ ಹೇಳಿದ್ದಕ್ಕೆ ನೀವು ಕೇಳಿದ್ದೀರಿ. ಕೇಳಿದ್ದು ರಿಕಾರ್ಡ್ ಆಗಿದೆ. ಆ ಕೇಳಿದ ರಿಕಾರ್ಡು ಈ ನಾ ಸೇಬಣ್ಣು ಅಂತ ಹೇಳಿದಾಗ ಓಪನ್ ಆಯ್ತಲ್ವೇ? ಹಾಗೆ ರಾಮಾಯಣ ಮಹಾಭಾರತಗಳು ಭಾರತೀಯರ ಜೀವನದಲ್ಲಿ ನರನಾಡಿಯಲ್ಲಿ ತುಂಬಿಕೊಂಡಿದೆ. ಆ ಶಬ್ದ ಕೇಳಿದ ಕ್ಷಣ ತೆರೆಕೊಳ್ಳುತ್ತದೆ. ಇದು ದೊಡ್ಡ ಮಾನಸಿಕ ಶಾಸ್ತ್ರ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಹಾಗಾಗಿ ಭಗವಂತನ ಒಂದು ಪ್ರೇರಣೆಯಿಂದ, ಯಾವುದೋ ಪೂರ್ವ ಪುಣ್ಯದಿಂದ ಈ ಮಾರ್ಗಕ್ಕೆ ಗುರು ನನ್ನನ್ನು ಕರ್ಕೊಂಡ. ನಾನು ಹೋಗಿದ್ದೆ ಅಂತಲ್ಲ, ಗುರು ನನ್ನನ್ನು ಕರ್ಕೊಂಡ. ಅದು ನಡೀತಾ ಇದೆ, ನಾನು ಮಾಡೋದಲ್ಲ, ಅವ ಮಾಡಿಸೋದು. ಗುರುಜಿ, ಈಗ ಹರಿಕತೆ ಅಂದರೆ ಏನು? ಈಗ ಜನಸಾಮಾನ್ಯರಿಗೆ ಇವತ್ತಿನ ದಿನದಲ್ಲಿ ಹರಿಕತೆಯ ಅವಶ್ಯಕತೆ ಯಾಕಿದೆ ಅಂತ ಅನ್ಸುತ್ತೆ ನಿಮಗೆ? ಹರಿಕತೆ ಅಂತಂದರೆ, ಹರಿ ಅಂದರೆ ವಿಷ್ಣು ಅರ್ಥ ಅಲ್ಲ, ಹರಿ ಅಂದರೆ ವ್ಯಾಪಕ, ಎಲ್ಲ ಕಡೆ ತುಂಬಿಕೊಂಡಿರೋ ಭಗವಂತ. ಅವನು ಎಲ್ಲ ಕಡೆನೂ ಇದ್ದಾನೆ. ಅವನು ಕಾಣ್ಲಿಕ್ಕೆ ಒಂದು ಮಾರ್ಗ ಬೇಕಲ್ವೇ? ಆಕಳ ಮೈಯಲ್ಲಿ ಹಾಲಿದೆ, ಹಾಲಿದೆ ಅಂತೆಂಬುದೇ ಕಿವಿ ಹಿಂಡ್ರು ಬರ್ತದೆಯಾ? ಕೆಚ್ಚಲು ಹಿಂಡಬೇಕು. ಹಾಗೆ ಎಲ್ಲ ಕಡೆ ಭಗವಂತ ತುಂಬಿಕೊಂಡಿದ್ದಾನಲ್ಲ, ಅವನು ತಿಳ್ಕೊಳ್ಳಿಕ್ಕೆ ಅಥವಾ ತಿಳಿಸ್ಲಿಕ್ಕೆ ಹರಿಕತೆ ಒಂದು ಮಾಧ್ಯಮ. ಇದು ಅತಿ ಸುಲಭ, ಅತಿ ಸರಳ, ಅತಿ ಪವಿತ್ರ. ಅದು ಸುಲಭ ಕಷ್ಟ ಹರಿದಾಸರ ಹರಿಕತೆ ಮಾಡುವಂಥದ್ದು. ಇವನಿಗೆ ಎಲ್ಲ ರೀತಿಯ ಪ್ರಜ್ಞೆ ಇರಬೇಕಾಗ್ತದೆ. ಮನೆಯೊಳಗಿನ ಸಾಸ್ಮೆ ಡಬ್ಬಿಯಲ್ಲಿಂದ ಲೆಕ್ಕ ಹಿಡಿದು ಉಪನಿಷತ್ತಿನವರೆಗೂ ಬೇಕಾಗ್ತದೆ. ಅಂತಂದರೆ ಸಂಸಾರದವರಿಗೆ ಆ ನೋವು ಎಲ್ಲ ಇರ್ತದೆ ಅಲ್ವೇ? ಆ ನೋವನ್ನು ಸನ್ಯಾಸಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಂಸಾರಿಯಾದವನಿಗೆ ಮಾತ್ರ ಅದು ನೋವು ಗೊತ್ತಾಗ್ತದೆ. ಉದಾಹರಣೆಗೆ ನೋಡಿ, ಶಂಕರಾಚಾರ್ಯರು ನಮಗೆ ಭಗವದ್ಗೀತೆ ಕುರಿತು ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಈ ಶಂಕರಾಚಾರ್ಯ ರೇಷನ್ನಿಗೆ ಹೋಗೋ ವ್ಯವಸ್ಥೆ ಇತ್ತ? ಈಗ ನಮಗೆ ಹೋಗಿ ಕ್ಯೂ ನಿಲ್ಬೇಕಲ್ಲ, ಅಲ್ಲೊಂದು ತಾಪತ್ರೆ ಇದೆಯಲ್ಲ, ಅಲ್ಲಿ ಲಂಚ ಕೊಟ್ಕೊಳ್ಬೇಕು, ತಾಪತ್ರೆ, ಬಸ್ ಸಿಗ್ನಲ್ ಕ್ಯೂ ನಿಲ್ಲಬೇಕು, ತಾಪತ್ರೆ, ಸಮಯಕ್ಕೆ ಸರಿ ಹೋಗ್ಕೊಳ್ಬೇಕಾಗ್ತದೆ. ಅದು ಹಾಗಾಗಿ ಶಂಕರ ವಿಚಾರಧಾರೆಯನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದು. ಅಂಗಡಿಯ ಸಾಮಾನೆಲ್ಲ ಪದಾರ್ಥ ಅಲ್ಲ, ಸಾಮಾನು ತಂದು ಮಾಡುವ ಕ್ರಿಯೆ ಪದಾರ್ಥ. ಹರಿಕತೆ ಅಂದರೆ ಪದಾರ್ಥ ಇದ್ದ ಹಾಗೆ, ಅದರ ಸಾಮಾನೆಲ್ಲ ಉಪನಿಷತ್ತಿನ ತರಬೇಕು ನಾವು ಅದನ್ನು. ಈಗ ಇವತ್ತಿನ ಸಾಮಾನ್ಯ ಜನಸಾಮಾನ್ಯರಿಗೆ ಇದು ಯಾಕೆ ಬೇಕು ಅಂತ ನಿಮ್ಗೆ ಅನ್ನಿಸ್ತು? ಜನಸಾಮಾನ್ಯ ಯಾಕೆ ಬೇಕು ಅಂತ ಕೇಳಿದ್ರೆ, ಹರಿಕಥೆಯಲ್ಲಿ ಎಲ್ಲರಿಗೂ ಉತ್ತರ ಇದೆ. ಇದರಲ್ಲಿ ಎಲ್ಲ ಸಮಸ್ಯೆಗೂ ಉತ್ತರ ಇದೆ. ನೀವು ಬೇಕಾದ ಸಾಧು ಸಂತರ ಚರಿತ್ರೆ ಎಲ್ಲ ತೆಗೆದು ನೋಡಿದ್ರು ಕೂಡ ಹರಿಕಥೆ ಅಂತಂದರೆ, ನಮ್ಮ ಗುರು ಅಚ್ಯುತದಾಸರು ಹೇಳ್ತಿದ್ರು, ಈ ಹರಿದಾಸರು ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ. ಥಂಡಿ, ತಲೆನೋವು, ಬೆನ್ನೋವು, ಸೊಂಟ ನೋವು, ಕಸ, ಏನೇನೋ ಇದ್ದೇ ಇರ್ತದೆ. ಅದಕ್ಕೆಲ್ಲದಕ್ಕೂ ಉತ್ತರ ಫ್ಯಾಮಿಲಿ ಡಾಕ್ಟರ್ ಬಂದು ಕೊಟ್ಟು ಒಂದು ಗುಳಿಗೆ ಕೊಟ್ಟರು ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಹಾಗೆ ಸಂಸಾರದ ಎಲ್ಲ ಸಮಸ್ಯೆಗೆ ಹರಿದಾಸರ ಜೀವನದಲ್ಲಿ ಉತ್ತರ ಇದೆ. ಯಾರೂ ಸಂಸಾರ ಬಿಟ್ಟಿರಲಿಲ್ಲ ಹರಿದಾಸರು, ಎಲ್ಲರೂ ಸಂಸಾರಿಯಾದಗಳು. ಸ್ವತಃ ನನ್ನ ಗುರುಗಳು ಅಚ್ಯುತದಾಸರ ಸಹಿತ ಸಂಸಾರಿಗಳು 7 ಜನ ಮಕ್ಕಳು. ಅದರಲ್ಲಿ ಇದ್ದರು ಸನ್ಯಾಸಿ ಥರ ಅವರಿದ್ದರು. ಸಂಸಾರಕ್ಕೆ ಅವ್ರಿಗೆ ಅಟಚ್ ಇಲ್ವಾ? ಇತ್ತು, ಆದರೆ ಇಲ್ಲ ಆ ಥರ. ಅವರು ನಮ್ಮ ಜೊತೆನೇ ಹೆಚ್ಚು ಒಡನಾಟ ಇತ್ತು. ಅವರು ನಮ್ಮ ಗುರುಗಳದ್ದು ಅವ್ರದ್ದು. ಅವ್ರ ಮಕ್ಕಳ ಜೊತೆ ವಾರಕ್ಕೆ ಒಂದ್ಸರಿ ಏನು ಒಟ್ಟು ಮಿಲನ ಆಗ್ತಿತ್ತೋ ಇಲ್ಲ, ಒಂದು ನಿರಂತರ ಓಡಾಟ ಇತ್ತು ಆ ಥರ. ಹಾಗಾಗಿ ಒಂದು ಧೈರ್ಯ ಬರೋದು ಯಾಕೆ ಕೇಳಿದ್ರೆ, ಹೇಳಬೇಕಾದ ಕೆಲವೊಂದು ನೋವುಗಳನ್ನು ಹರಿದಾಸರ ಹತ್ರ ಹೇಳ್ಕೊಳ್ಳಿಕ್ಕೆ ಸಂಸಾರಿಗೆ ಅವಕಾಶಗಳು ಉಂಟು. ಸನ್ಯಾಸಿ ಹತ್ರ ಹೇಳಲಿಕ್ಕಾಗೋದಿಲ್ಲ ಅದನ್ನು. ಅಂಥ ಸಮಸ್ಯೆಗಳು ಇರ್ತಾವಲ್ಲ. ಹಾಗಾಗಿ ಎಲ್ಲ ಮಾಧ್ಯಮಗಳಿಗೂ, ಎಲ್ಲ ನೋವುಗಳಿಗೂ, ಅರಸನಿಂದ ಅಗಸನವರೆಗೂ ಹರಿಕತೆ ಸುಲಭವಾದ ಮಾರ್ಗ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮಗೆ ತುಪ್ಪ ಇದೆ.
ಆ ತುಪ್ಪ ಬರಬೇಕಾದ್ರೆ ಹಾಲಿಂದನೇ ಬರುವಂಥದ್ದು. ಈಗ ನಾವು ಹಾಲು ಅಂತ ಕೊಟ್ಟರೆ ನೀವು ತುಪ್ಪ ಅಂತ ತಗೊಳ್ತೀರದ್ರ? ಇಲ್ಲ. ಹಾಗಾದರೆ ಅದ್ರಲ್ಲಿ ತುಪ್ಪ ಇದೆಯೋ ಇಲ್ಲೋ? ನಿಮಗೂ ತುಪ್ಪಿಲ್ಲ, ಅದು ಕೊಡುವ ನನಗೆ ಗೊತ್ತು ಅದ್ರಲ್ಲಿ ತುಪ್ಪ ಇದೆ. ಹಾಗಾದರೆ ಹಾಲಿಂದ ತುಪ್ಪ ತೆಗಿಬೇಕೊಳ್ಳಾದರೆ ಎಷ್ಟು ಸಂಸ್ಕಾರ ಮಾಡಬೇಕು. ಹಾಗೆ ನಮ್ಮೊಳಗೆ ಆ ಆನಂದ ಇದೆ, ಅದು ಕಾಣಬೇಕು ಅಂತಾದರೆ ಎಲ್ಲ ಮಾರ್ಗವನ್ನು ಸಾಧನೆ ಮಾಡಿ 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 ಹೋಗಬೇಕಾಗ್ತದೆ. ಸಾಧನೆಯಿಂದ ಸಾಕ್ಷಾತ್ಕಾರ, ಬಲಾತ್ಕಾರಕ್ಕೆ ಸಾಕ್ಷಾತ್ಕಾರ ಅಲ್ಲ. ಆ ಸಾಧನೆ ಮಾಡಬೇಕಾದ್ದು ಯಾರು? ಸಂಸಾರಿಗೆ. ಆ ಸಾಧನೆ ಮಾಡೋ ಯಾರು? ಸಂಸಾರಿಯೇ. ಹಾಗಾಗಿ ಸಂಸಾರದವರಿಗೆ ಅತಿ ಹತ್ತಿರವಾಗಿ ಹರಿಕತೆ ಸುಲಭವಾದ ಮಾರ್ಗ. ಉದಾಹರಣೆಗೆ ನಮಗೆ ನೋಡಿ ಸಂಸಾರ ಸಮಸ್ಯೆ ಬರ್ತದೆ. ನಮ್ಮ ಗುರುಗಳೇ ಒಂದು ಕಡೆ ಹೋಗಿದ್ದರು. ಅವಾಗೊಬ್ಬರು ಹರಿಕತೆಗೆ ಬಂದಿದ್ದರು. ಕೊನೆಯ ದಿವಸ ಅಲ್ಲ, ಇನ್ನೂ 2-3 ದಿವಸ ಮೊದಲೇ ಇತ್ತು. ಅವ ಬಂದು, ದಾಸರೇ ನಿಮ್ಮ ಹತ್ರ ಮಾತಾಡಬೇಕು ಅಂತಂದ. ಮಾತಾಡಿ, ಇಲ್ಲ ನಿಮ್ಮ ಹತ್ರ ಪ್ರೈವೇಟಾಗಿ ಮಾತಾಡಬೇಕು. ಸರಿ, ಪ್ರೈವೇಟಾಗಿ ಮಾತಾಡಬೇಕು ಅಂದ ತಕ್ಷಣ ಅವ್ನು ಹೇಳ್ದ, ಅವನ ಸಂಸಾರ ದುಃಖ ಸೂಕ್ಷ್ಮವಾಗಿ ಹೇಳ್ದ, ದಾಸರೇ ನಮ್ಮ ಮನೆಯಲ್ಲಿ ಎಲ್ಲವನ್ನು ನಾನೇ ಮಾಡೋದು. ಅರ್ಥ ಆಯ್ತು ಅವರಿಗೆ. ಇವನ ಹೆಂಡತಿಗೆ ಯಾವುದೇ ಕೆಲಸ ಇಲ್ಲ, ಎಲ್ಲ ಕೆಲಸ ಇವಂದೆಯ. ಇದು ಕೇಳಬೇಕಲ್ಲ. ನಿಮ್ಮ ಮಗಳು ಹೆಂಡತಿ ಹರಿಕತಿ ಬಂದು, ಅಯ್ಯೋ ದಾಸರೇ ಎದುರುಗಡೆನೆ ಬಂದು ಕೂತ್ಕೊಳ್ತಾಳೆ ಭಕ್ತಿಯಿಂದ. ಏನದು ಭಾವ ಪರವಶತೆ ನೋಡ್ರಿ, ನೀವು ಸಹಿತ ಪ್ರತ್ಯಕ್ಷವಾಗಿ ಭಗವತ್ ಸ್ವರೂಪದಲ್ಲಿ ಕೂತವ್ರ ಅಷ್ಟು ಚಂದ ಮಾಡಿ ಕೇಳ್ತಾಳೆ. ಅದು ಸರಿ ಅಮ್ಮ, ವ್ಯವಸ್ಥೆ ಮಾಡುವ ಹೇಳಿ ಮರುದಿವಸ ಹರಿಕತೆ ಶುರು ಮಾಡಿದ್ರು. ಅಲ್ಲಿ ಹರಿಕತೆ ಮಾಡುವಾಗ ಹೇಳಿದ್ರು, ಯಾವ ಮನೆಯಲ್ಲಿ ಗಂಡನಾದಮ ಬೆಳಿಗ್ಗೆ ಎದ್ದು ಬಾಗಿಲು ಸಾರಿಸಿ ದೇವರಿಗೆ ರಂಗೋಲಿಯೆಲ್ಲ ಇಟ್ಟು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಭಸ್ಮವನ್ನು ಹಚ್ಚಿಕೊಂಡು ಬಂದು ಹೆಂಡತಿಯನ್ನು ಎಬ್ಬಿಸ್ತಾ ಕಾಫಿ ತಗೋ ಅಂತ ಕಂಡುಬಿಟ್ಟು ಅವಳಿಗೆ ಏನಾದ್ರು ಕಾಫಿ ಕೊಟ್ಟರೆ ಅವಳು ಕಂಡುಬಿಟ್ಟ ಕ್ಷಣ ಕಾಣೋದು ಯಾವುದು? ಭಸ್ಮ. ಅದೇ ಯಾವ ಮನೆಯಲ್ಲಿ ಹೆಂಡತಿ ಮೊದಲೇ ಎದ್ದು ದೇವರ ಮುಂದೆ ಸಾರಿಸಿ ಸ್ನಾನ ಮಾಡಿ ರಂಗೋಲಿಯೆಲ್ಲವನ್ನಿಟ್ಟು ಹಣೆಗೆ ತಿಲಕವನ್ನಿಟ್ಟು ಮಂಗಲಮಯವಾದ ಆ ತಿಲಕವನ್ನು ಇಟ್ಟುಕೊಂಡು ಬಂದು ಯಜಮಾನರಿಗೆ ಎಬ್ಬಿಸ್ತಾ ತಗೊಳ್ಳಿ ಕಾಪಿ ಅಂತೆಂಬುದಾಗಿ ಆ ಯಜಮಾನ ಎಬ್ಬಿಸಿದಾಗ ಕಣ್ಬಿಟ್ಟಾಕ್ಷಣ ಯಜಮಾನರಿಗೆ ಕಾಣೋದು ಮಂಗಲಮಯವಾದ ಮಂಗಲ ತಿಲಕ. ಯಾವ ಮನೆಯಲ್ಲಿ ಎದ್ದಾಕ್ಷಣ ಸ್ತ್ರೀಯರ ಹಣೆಯಲ್ಲಿ ಮಂಗಲ ತಿಲಕ ಕಾಣ್ತದೆಯೋ ಆ ಮನೆಯೇ ಮಂಗಲ. ಅದಿಲ್ಲದೆ ಯಾವ ಮನೆಯಲ್ಲಿ ಕಣ್ಣುಬಿಟ್ಟಾಕ್ಷಣ ಯಜಮಾನರ ಮನೆ ವಿಭೂತಿ ಹಣೆ ಮೇಲೆ ಕಾಣ್ತದೆಯೋ ಆ ಸಂಸಾರವೇ ಭಸ್ಮ ಅಂತಂದ್ರೆ ಹರಿಕತೆ. ಕೊನೆಗೆ ಒಂದು ದಿವಸ ಹೋಗು, ಒಂದು ದಿವಸ ಮೊದಲು ಬಂದು ದಾಸರ ಕಾಲು ಹಿಡಿದು ಹೊತ್ತು ಹೇಳಿದ, ದಾಸರೇ ಭಾಳ ಪುಣ್ಯ ಮಾಡಿದೆ ನೀವು, ನಿಮ್ಮಂಥವ್ರು ಆಗಾಗ ಬರ್ತಾ ಇರಬೇಕು. ನೇರವಾಗಿ ಅವಳು ತಪ್ಪು ಮಾಡಿದೆ ಅಂತ ಹೇಳಲಿಲ್ಲ, ಹೇಳುವ ಉಪಾಯ ಇದು. ಹಾಗಾಗಿ ಸತ್ಯಂ ಬ್ರೂಯಾದ್ ಉಪನಿಷತ್ ಹೇಳ್ತದೆ, ಪ್ರಿಯಂ ಬ್ರೂಯಾದ್ ಸತ್ಯಂ ಬ್ರೂಯಾದ್. ಅದನ್ನು ಪ್ರಿಯವಾಗಿ ಹೇಳಬೇಕು ಅಂದರೆ ಆ ಉಪಾಯದಲ್ಲಿ ಹೇಳಿದಾಗ ಮಾತ್ರ ಅದು ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಉಪನಿಷತ್ತು ಅದು ಪ್ರಭು ಸಂಹಿತ, ಪುರಾಣ ಸೂಹೃಕ್ ಸಂಹಿತ, ಹರಿಕತೆ ಕಾಂತ ಸಂಹಿತ. ಹರಿಕತೆ ಅಂದರೆ ಮನೇಲಿ ಹೆಂಡತಿ ಹೇಳಿದಾಗ, ಈಗ ನೀವು ಸಂಸಾರಿಯಾಗಿದ್ದೀರಿ, ಮನೇಲಿ ಏನಾರು ಹೆಂಡತಿ ಸಾಮಾನು ತರಬೇಕು ಅಂತ ಹೇಳಿದ್ರೆ ತಿರಸ್ಕಾರ ಮಾಡೋ ಧೈರ್ಯ ಉಂಟಾ? ಇಲ್ಲ, ಇಲ್ಲವೇ ಇಲ್ಲ. ಹಾಗೆ ಹರಿಕತೆಯನ್ನು ಹೇಳಿದಾಗ ಅಲ್ಲಿ ಇರ್ತದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಉಪಾಯವಾಗಿ ಇದು ಕಾಂತಾ ಸಂಹಿತ, ಎಲ್ಲವೂ ಇರ್ತದೆ, ಆದರೆ ಅಲ್ಲಿ ಸ್ಪರ್ಧೆ ಇಲ್ಲ. ಏನೋ ಒಂದು ಅದು ಹೇಳಲಿಕ್ಕಾಗೋದಿಲ್ಲ. ಮುಖ ರಸಸ್ವಾದ ಅದು ಅನುಭವಿಸಿ ನೋಡಬೇಕು. ಓಕೆ, ಈಗ ನಿಮಗೆ ಈ ಒಂದು ಹರಿಕಥಾ ಕಥಾ ಕೀರ್ತನದ ಬಗ್ಗೆ ಆಸಕ್ತಿ ಹೇಗೆ ಬಂತು? ಇದಕ್ಕೆ ನಿಮ್ಮ ಮನೆ ಕುಟುಂಬಸ್ಥರು ಅಥವಾ ಹಿರಿಯರು ಯಾರಾದರೂ ಈ ಒಂದು ಸೇವೆಯಲ್ಲಿ ತೊಡ್ಕೊಂಡಿದ್ರೆ ಹೇಗೆ? ಇಲ್ಲ, ನಾವು ನಮ್ಮ ಮೂಲ ಹೇಳಬೇಕು ಅಂತಂದರೆ ನಾವು ಸಿರ್ಸಿ ತಾಲೂಕು ಹಲಸಿಗೆ ಹೇಳೋದು. ದೊಡ್ಡ ಫ್ಯಾಮಿಲಿ, 100 ಜನ ಇರುವಂಥ ಮನೆ. ನಾವು ಅಲ್ಲಿಂದ ಆಮೇಲೆ ನಮ್ಮ ತಂದೆಯವರೆಲ್ಲ ಬೇರೆ ಬೇರೆ ನಾವು ಕೊಪ್ಪೆಸರಕ್ಕೆ ಬಂದ್ವಿ. ಆ ಕೊಪ್ಪೆಸರಕ್ಕೆ ನಮ್ಮ ಕುಟುಂಬದಲ್ಲಿ ಇದು ಪೂರಾ ಕೃಷಿನೇ. ಕೃಷಿ ಬಿಟ್ಟು ಇದಕ್ಕೆ ವಿರೋಧ ಇಲ್ಲ, ಹಾಗೆ ಪ್ರೋತ್ಸಾಹ ಇಲ್ಲ. ಆ ಮುಖದಲ್ಲಿ ನಾನು ಕೃಷಿ ಮಾಡ್ಕೊಳ್ತಾ ಇದ್ದೆ. 7ನೇ ಕ್ಲಾಸು ಅಂತೂ ಇಂತೂ ನಾನು ಕಲಿತ ತಕ್ಷಣ ನನಗೆ ಆವಾಗ ಯಕ್ಷಗಾನದ ಆಸಕ್ತಿ ಜಾಸ್ತಿ ಇತ್ತು. ಯಾಕೆ ಅಂತ ಕೇಳಿದ್ರೆ ನನ್ನ ತಾಯಿಯ ತವರೂರು ಕೇರಳ. ಅದು ಅಲ್ಲಿ ಕುರಿಯ ವಿಠ್ಠಲ ಶಾಸ್ತ್ರಿ ಎಂಬುದಾಗಿ ಇವತ್ತಿಗೂ ಕೂಡ ಯಾರು ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನಕ್ಕೆ ಹೊರಟರು ಅಂತಾದರೆ ಮೊಟ್ಟ ಮೊದಲು ಕುರಿಯದ ವಿಠ್ಠಲ ಶಾಸ್ತ್ರಿ ನೆನಪು ಮಾಡಿ ಹೊರಡ್ತಾರೆ. ಅಷ್ಟು ಪರಂಪರೆಯಲ್ಲಿದೆ. ಹಾಗಾಗಿ ತಾಯಿಯ ತವರಿಂದ ನನಗೆ ಕಲೆಯ ಸಂಸ್ಕಾರ ಬಂತು, ತಂದೆ ತವರಿಂದ ಕೃಷಿ ಬಂತು. ಹಾಗಾಗಿ ನಾವು ಈಗ ಕೊಪ್ಪೆಸರಿನ ದೇಹಳ್ಳಿ ಹೇಳುವಲ್ಲಿ ನಮ್ಮ ಜಮೀನು ಮಾಡಿಕೊಂಡು 3 ಎಕರೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ತೆಂಗು, ಅಡಿಕೆ, ಭತ್ತ, ಕಬ್ಬು ಎಲ್ಲವನ್ನೂ ಮಾಡ್ಕೊಳ್ತಾ ಸ್ವಂತ ಹರಿಕತೆಯನ್ನು ಕೃಷಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಡೆ ಅಂತರಂಗ ಕೃಷಿ, ಬಹಿರಂಗ ಕೃಷಿ ಎರಡೂ ನನ್ನ ಕೈಯಿಂದ ಆ ಪ್ರಕೃತಿ ಮಾತೆ ನಾವು ಮಾಡ್ತೇನೆ ಅಂತ ಹೇಳೋದಲ್ಲ, ನಮ್ಮ ಕೈ ಮಾಡಿಸ್ಕೊಳ್ತಾ ಇದೆ ಹೊರತು ನಾನು ಮಾಡ್ತೇನೆ ಸುಳ್ಳು. ಯಾಕೆ ಹೇಳಿದ್ರೆ ನಾವೀಗ ಹರಿಕತೆ ಮಾಡಿ ನಿದ್ದೆ ಮಾಡಿರ್ತೇವೆ, ಬೆಳಗ್ಗೆ ಎದ್ದು ಬೇಗ ಕೆಲಸ ಆಗಬೇಕಾಗ್ತದೆ. ನಿದ್ದೆ ಬರೋದಲ್ಲಿ ಮನಗಿದ್ರೆ ಆ ಸಮಯಕ್ಕೆ ಸರಿ ಆಗಬೇಕಲ್ಲ. ಹಾಗಾಗಿ ಆ ಮುಖವಾಗಿ
ತಾಯಿಯ ಕಡೆಯಿಂದ ನನಗೆ ಕಲಾ ಸಂಸ್ಕೃತಿ ಬಂತು, ತಂದೆ ಕಡೆಯಿಂದ ಕೃಷಿ ಸಂಸ್ಕೃತಿ ಬಂತು. ಹಾಗೂ ಈಗ ಎರಡನ್ನು ಜೊತೆಯಲ್ಲಿ ನಾವು ನಡೀತಾ ಇದೆ ಅದು ಗುರುಕೃಪೆಯಿಂದ. ಈಗ ಹರಿಕತೆ ಪ್ರಧಾನ ಉದ್ದೇಶ ಸಮಾಜಕ್ಕೊಂದು ಸಂಸ್ಕಾರ ಕೊಡಬೇಕು, ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳುವಂತ. ಆದ್ರೆ ಈ ಒಂದು ಹರಿಕತೆಯಿಂದ ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳುವಂತ ನಂಬಿಕೆ ವಿಶ್ವಾಸ ತಮಗಿದೆಯಾ? 100ಕ್ಕೆ 100 ಆಗ್ತದೆ ಅಂತ ಹೇಳುವುದಿಲ್ಲ, ಆದರೆ ನಮ್ಮ ಪರಿವರ್ತನೆ ಜಗದ ಪರಿವರ್ತನೆ. ಈ ಹರಿಕತೆ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಜಗತ್ತೊಬ್ಬ ದುಷ್ಟ ಕಡಿಮೆ ಆದ್ನಲ್ಲ. ಹಾಗಾಗಿ ಪರಿವರ್ತನೆ ಆಗಬೇಕಾದ್ದು ನಮ್ಮೊಳಗೆ. ಹಾಗಾಗಿ ಎಷ್ಟೋ ಕಡೆ ಹರಿಕತೆ ಆದ್ನಂತ ಹೇಳೋದು, ನನಗೆ ಹರಿಕತೆ ದಾಸನಾಗ್ಲಿಕ್ಕೆ ಆಸೆ ಇಲ್ಲ, ಆದರೆ ಹರಿದಾಸನಾಗ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಪ್ರಾಮಾಣಿಕವಾಗಿ ಹೇಳುತ್ತೇವೆ. ಹರಿದಾಸ ಯಾರು ಪುಸ್ತಕ ಓದ್ಕೊಂಡು ಹಾಡು ಕಂಠಪಾಠ ಮಾಡೋ ಸಂಗೀತ ತಾಳಾಭ್ಯಾಸ ಮಾಡಿ ಆಗ್ಬೋದು, ಆದರೆ ಹರಿದಾಸನಾಗುವಿಕೆ ಅಣುಬಾಂಬ್ ತಡೆಯುವ ಸ್ಫೋಟವನ್ನಾರು ತಡ್ಕೊಳ್ಬೋದು, ನಮ್ಮೊಳಗಿನ ಸ್ಫೋಟವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅನುಭವ ಋಷಿಗಳು ಹೇಳಿದ ಮಾತು, ರೋಮ ಕಾಮ ವಿರದ ಯೋಗಿ ಯಾರಯ್ಯ, ಜಲಮಲ ಮುಟ್ಟದ ಸಂತ ನಾರಯ್ಯ. ಯಾರು ನಾನು ಜಲಮಲ ಮುಟ್ಟಲಿ ಹೇಳಿ ಸಂತ ಹೇಳಲಿಕ್ಕೆ ಸಾಧ್ಯ ಇದೆಯೇ? ರೋಮ ಕಾಮ ಇಲ್ಲಿ ಹೇಳಲಿಕ್ಕೆ ಯಾರು ಸಾಧ್ಯ ಇದೆ? ಇಲ್ಲೂ ಇಲ್ಲ. ಆದರೆ ಆ ಕಾಮವನ್ನು ತುಚ್ಛ ಮಾಡದೆ ಅತುಚ್ಛವಾಗಿ ಬಳಸ್ಕೊಳ್ಳಿಕ್ಕೆ ಅದನ್ನು ಹರಿದಾಸರಿಗೆ ನಮ್ಮ ದಾಸ ಪರಂಪರೆ ಹೇಳಿಕೊಟ್ಟಿದೆ. ನಿನ್ನನ್ನು ನೋಡುವ ಕಾಮ ಏನಾಗಿರಲಿ, ಕಾಮ ಇರಬೇಕು ಭಗವಂತ ನಿನ್ನನ್ನು ನೋಡುವ ಕಾಮ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೋ ಅಥವಾ ಭಗವಂತ ಪದವಿ ಪೂರ್ವ ಪುಣ್ಯಾನ ತತ್ವಂ ಬುದ್ಧಿ ಸಂಯೋಗಂ, ಯಾವುದೋ ಜನ್ಮದ ಪೂರ್ವ ಪುಣ್ಯವೇ ಇರಬೇಕು. ಈ ಮಾರ್ಗದಲ್ಲಿ ನಮಗೆ ಸಿಕ್ಕಿದ್ದು ಧನ್ಯೋಸ್ಮಿ ಅಂತ ಸಂತೋಷ ಇದೆ. ಮತ್ತು ಎರಡನೇದಾಗಿ ಹರಿಕಥೆಯನ್ನು ಹಣಕ್ಕಾಗಿ ಮಾಡ್ತೇವೆ ಅಂತಿಲ್ಲ. ಒಂದೊಂದು ಸರಿ ಒಂದೊಂದು ತಿಂಗಳಿಗೆ 2 ಪೈಸೆ ದುಡಿಮೆ ಇರುವುದಿಲ್ಲ. ಹರಿಕತೆಗೆ ಬಂದಾಗ ಮಾತ್ರ ಅಧ್ಯಯನ ಮಾಡ್ತೇನೆ, ಆಮೇಲೆ ಪುಸ್ತಕ ಮುಚ್ಚಿಡ್ತೇನೆ ಅಂತ ಆಗೋದಿಲ್ಲ. ಸಮರಕಾಲ ಶಸ್ತ್ರಾಭ್ಯಾಸ ಇಲ್ಲ, ಇದು ನಿರಂತರ ನಡೆಯುವಂಥದ್ದು, ಸದಾಕಾಲ ಜಾಗೃತಿ ಸ್ಥಿತಿಯಲ್ಲಿರಬೇಕು. ಹಾಗಾಗಿ ಹರಿದಾಸರಿಗೆ ನಾವು ತಮಾಷೆಯಾಗಿ ಹೇಳೋದು, ಹಗಲು ಸನ್ಯಾಸಿಯಾಗಿರಬೇಕು, ಮನೆಗೆ ಹೋಗೋ ಸಂಸಾರಿ ಆಗಬೇಕು. ಈಗ ನಾವೇ ನಿಮ್ಮ ಹತ್ರ ಹರಿಕತೆ ಕುರಿತು ಅಧ್ಯಾತ್ಮ ಕುರಿತು ಎಲ್ಲ ಮಾತಾಡ್ತೇವೆ, ಅಯ್ಯೋ ಲಾತಪತ್ರ ಇದೆ, ಇಲ್ಲಿ ತಾಪತ್ರ ಇದೆ. ಏನು ದಾಸರೇ, ಸಂಸಾರ ಮಿಥ್ಯ, ಸುಖ ಇಲ್ಲ ಹೇಳ್ತೀರಿ, ಸಂಸಾರ ತಲೆ ಮೇಲೆ ಹೊತ್ಕೊಂಡಿದ್ದೀರಲ್ಲ. ಹಾಗಾಗಿ ನಿಮಗೆ ಬೇಕಾಗಿ ನಾವು ಹಗಲು ಹೊತ್ತು ಸನ್ಯಾಸಿ. ಅದೇ ರಾತ್ರಿ ಮನೆಗೆ ಹೋಗಿ ಹೆಂಡತಿ ಕೇಳ್ತಾಳೆ, ಅಲ್ರಿ ನಿಮ್ಗೆ ಸಂಸಾರ ಜವಾಬ್ದಾರಿ ಇಲ್ಲ ಆದಮೇಲೆ ಯಾಕೆ ಸಂಸಾರ ಕಟ್ಕೊಂಡ್ರಿ ಕೇಳ್ತಾರೇ ಇಲ್ಲ. ಆದರೂ ಅಲ್ಲಿ ನಾವು ಹಗಲೊತ್ತು ನಿಮ್ಮ ಜೊತೆ ಸನ್ಯಾಸಿ, ಸಂಸಾರ ಹೆಂಡತಿಯವರ ಜೊತೆ ಸಂಸಾರಿ ಆದರೂ, ಆದರೆ ಇದು ಯಾವುದು ನನ್ನ ಅಲಕ್ ಯಾವುದೋ ಕರ್ಮದ ಸಂಬಂಧದಲ್ಲಿ ನಡೀತಾ ಇದೆ, ಅದು ಇದು ಯಾವುದಕ್ಕೂ ನಾನು ಸಂಬಂಧಪಟ್ಟವಲ್ಲ ಎಂಬುದರ ಭಾವದಲ್ಲಿ ಹೊರಟಾಗ ಸಂಸಾರವು ಸುರಳಿತವಾಗಿ ಆಗ್ತದೆ. ಈಗ ನೀವು ಮಾತನಾಡ್ಬೇಕಿದ್ರೆ ಹೇಳಿದ್ರಿ ಮಹಾಭಾರತ ರಾಮಾಯಣ ಭಾಗವತ ಈ ಒಂದು ವಿಷಯ ಪ್ರಸ್ತುತಪಡಿಸಿದೆ. ಈ ಮಹಾಭಾರತ ರಾಮಾಯಣ ಕಾಲದಲ್ಲಿ ಜನಸಾಮಾನ್ಯರು ಕೂಡ ಒಂದು ಆದರ್ಶದ ಮೇಲ್ಪಂಕ್ತಿ ಜೀವನ ನಡೆಸ್ತಾ ಇದ್ರು, ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಇವತ್ತಿನ ದಿನದಲ್ಲಿ ಆ ರೀತಿ ಒಂದು ಕಲ್ಪನೆ ಇಟ್ಕೊಂಡು ಅಥವಾ ಆದರ್ಶದ ಗುಣಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಯಾರು ಇದಾರ ಅಥವಾ ಅಂತರ ಒಂದು ಒಡನಾಟ? ಖಂಡಿತವಾಗೂ ಇದೆ. ನಾನು ಬೆಳಿಗ್ಗೆ ಕೃಷ್ಣಶಾಸ್ತ್ರಿ ಭೇಟಿಯಾಗಿದ್ದೆ. ಅವರು ಸಂಸಾರಿಯೂ ಆಗಿದ್ದರು, ಶಿಕ್ಷಕರು ಆಗಿದ್ದರು, ಅವರು ಅವಧೂತರು. ಅವರು ಒಂದು ದಿವಸ ಅವರ ಜೀವನ ಚರಿತ್ರೆ ಓದುವಾಗ ಗೊತ್ತಾಯಿತು, ಒಂದೇ ದಿವಸ ಅವ್ರ ಮನೇಲಿ 3 ಸಾವಾಗ್ತದೆ. ಒಂದು ಮಗಳು ಸಾಯ್ತಾಳೆ, ಗರ್ಭಿಣಿ ಹೆಂಗೆ ಸಾಯ್ತಾಳೆ, ಹೊಟ್ಟೆಯಲ್ಲಿ ಶಿಶು ಸಾಯ್ತಾಳೆ. ಆಮೇಲೆ ಅವರು ಕಂಪ್ಲೀಟ್ ಒಂದು ಸನ್ಯಾಸಿ ಥರವನ್ನೇ ಜೀವನ ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಒಡನಾಡಿದ್ದೆ. 80-90 ವರ್ಷ ಆದರೂ ಆ ಮನುಷ್ಯ ಮಹಾನ್ ಕರ್ಮಯೋಗಿ. ಇವತ್ತು ನೀವು ಬಳ್ಳಾರಿ ಬಿಳಿಗಿರಿಗೆಲ್ಲ ಹೋದರೆ ಅಲ್ಲಿ ಅವ್ರು ಕಟ್ಟಿದ್ದ ಶಾಲೆ ಎಲ್ಲ ಉಂಟು. ನಂತರದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ದತ್ತು ತಗೊಂಡು ಅವರಿಗೆ ಶಿಕ್ಷಣ ಕೊಟ್ಟು ಟೀಚರ್ ಪೋಸ್ಟ್ ಮಾಡಿ ಆ ಹೆಣ್ಣು ಮಗಳಿಗೆ ಒಬ್ಬರಿಗೆ ಮದುವೆ ಮಾಡಿಕೊಟ್ಟು ಜಾತಿ ನೋಡಲಿಲ್ಲ. ಆಮೇಲೆ ತನ್ನ ಆಸ್ತಿ ಸಂಪೂರ್ಣ ಬರ್ಕೊಡ್ತಾರೆ ಅವರಿಗೆ. ಇವರು ಅವಧೂತರಾಗಿ ಸಾಯ್ತಾರೆ. ಸಂಸಾರದಲ್ಲಿ ಇದ್ದು ಅದೇ ರೀತಿ ಬದುಕಿದವರಿದ್ದಾರೆ. ಆಮೇಲೆ ನಮ್ಮ ದೇವಡು ನರಸಿಂಹಶಾಸ್ತ್ರಿಗಳು, ಗೀತೆಯಲ್ಲಿ ಸ್ಥಿತಪ್ರಜ್ಞನ ಶ್ಲೋಕ ಬರ್ತದೆಯಲ್ಲ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ, ಆ ಶ್ಲೋಕಕ್ಕೆ ಅನುಗುಣವಾಗಿ ಅವರು ಬದುಕಿದವರು. ಅವರು ದೇವಡು ನರಸಿಂಹಶಾಸ್ತ್ರಿಗಳು ಜೀವನದಲ್ಲಿ ಅವರೇ ಬರೀತಾರೆ. ನಮ್ಮ ಬಿಳಿಗೆರೆ ಕೃಷ್ಣಶಾಸ್ತ್ರಿಯವರು ಉಡುಪಿಯಲ್ಲಿ ಸ್ಥಿತಪ್ರಜ್ಞನ ಕುರಿತು ಮಾತಾಡಬೇಕು. ಯತಿಗಳೆಲ್ಲ ಕೂತಿದ್ದಾರೆ, ವಿದ್ವಾಂಸರೆಲ್ಲ ಕೂತಿದ್ದಾರೆ. ಇನ್ನೇನು ವೇದಿಕೆ ಹೋಗಬೇಕು, ಅವರು ಟೆಲಿಗ್ರಾಮ್ ಬರ್ತದೆ. ನೋಡಿದ್ರು, ಕಿಶೆಯಲ್ಲಿ ಹಾಕ್ಕೊಂಡ್ರು. ಆವತ್ತು ಅದ್ಭುತವಾಗಿ ಸ್ಥಿತಪ್ರಜ್ಞನ ಮೂಲಕ ಮಾತಾಡಿದ್ರು ಅವರು. ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಹೋದಾಗ ಕೊನೆಗೆ ಕೇಳಿದ್ರಂತೆ ನಮ್ಮ ಬಿಳಿಗೆರೆ ಕೃಷ್ಣಶಾಸ್ತ್ರಿಯವರು, ಆದರೆ ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ದಲ್ಲ, ಏನು ಗುರುಗಳೇ ಅಂತ ಕೇಳಿದ್ರಂತೆ. ನಾನು ಮಾತಾಡಿದ್ದೇನದು ಕೃಷ್ಣ ಮಾತಾಡಿದ್ದು. ನೋಡು, ಟೆಲಿಗ್ರಾಮ್ ತೋರಿಸ್ತಾರೆ, ಮಗ ಸತ್ತು ಹೋಗಿದ್ದಾನೆ. ಆ ಸ್ಥಿತಿಯಲ್ಲಿ ನಿಲ್ಲಬೇಕು ಅಂತಾದರೆ
ಅದಕ್ಕಾಗಿ ಡಿ ವಿಜಿಯರ್ ಹೇಳೋದು, ಸಾಮಾನ್ಯ ರೂಪಿನಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು. ಕಾಣಲಿಕ್ಕೆ ಮಹಿಮೆ ಕಾಣ್ಬಡೆ, ಸಂಸ್ಕಾರ ನಿನಗೆ ತಾಮಸಿಯಲ್ಲಿಯೋ ದರ್ಶನ ಮಂಕುತಿಮ್ಮ. ನಮಗೆ ನೋಡುವ ಕಣ್ಣಿರಬೇಕು. ಸೃಷ್ಟಿ ಬದಲಾಗುವುದಿಲ್ಲ, ದೃಷ್ಟಿ ಬದಲಾಗಬೇಕು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈ ಉದಾಹರಣೆಯನ್ನು ಪ್ರತ್ಯಕ್ಷ ನಿಮ್ಮ ಕಣ್ಣು ಮುಂದೆ ಇಡುತ್ತೇನೆ. ನಾನು ಈಗ ಮೊದಲು ನಿಮ್ಮ ಇಲ್ಲಿ ಹತ್ತಿರ ಬಂದಾಗ ಅವಾಗ ನಾ ಹೇಗಿದ್ದೆ, ಅವಾಗ ದಾಸರಿ ಅಂತ ನೀವು ಮಾತಾಡ್ತವ್ರು. ಈಗ ನಾವಿಲ್ಲಿ ಎದುರು ಕೂತ ತಕ್ಷಣ ಗುರುವೇ ಅಂತಂದ್ರಿ. ನಾನೇನು ಬದಲಾಗಿದ್ದೇನೋ ಅಲ್ಲ, ನೋಡು ನಿನ್ನ ದೃಷ್ಟಿಕೋನ ಬದಲಾಗಿದೆ. ಆ ದೃಷ್ಟಿಕೋನ ಬರಬೇಕು ಅಂತಾದರೆ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಹರಿಕತೆ ಒಂದು ಮಾಧ್ಯಮ. ನಿಮ್ಮ ಗುರು ಅಚ್ಯುತದಾಸರು. ಹೌದು. ಸಂತ ಶ್ರೀ ಭಕ್ತರಗಿರಿ ಅಚ್ಯುತದಾಸರು. ಹೌದು. ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು? ನಾನು 1986ನೇ ಇಸ್ವಿ ನಾನು ಹೋಗಿದ್ದು ಹರಿಕತೆ ಕಲೀಲಿಕ್ಕೆ. ಅದೇನೋ ಭಗವಂತ ಪ್ರೇರಣೆಯೋ ಯಾವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ. ಆವತ್ತು ಹೋದ ಮೇಲೆ ಅವರು ದಾಸಾಶ್ರಮದಲ್ಲಿದ್ದರು. ನನ್ನ ನೇರವಾಗಿ ಮನೆಗೆ ಕರ್ಕೊಂಡು ಹೋದರು. 6 ತಿಂಗಳ ನಾನು ಹರಿಕತೆ ಕಲಿತೇನೆ ಅಂತ ಹೇಳಿದ್ರು ನಾನು ಹೆಚ್ಚು ಲಕ್ಷ್ಯವೇ ಹಾಕಲಿಲ್ಲ. ಸುಮ್ಮನೆ ನನಗೆ ಆವಾಗಲ್ಲಿ ಬೆಂಗಳೂರು ನೀರಿನ ಸಮಸ್ಯೆ ತುಂಬ ಇತ್ತು. ಒಂದು ಕೊಡಪಾನ ಕೊಟ್ಟರು, ಅರ್ಧ ಕಿಲೋಮೀಟ್ರ್ ದೂರಿಂದ ನೀರು ಹೊತ್ಕೊಬ. ಅವರಿಗೊಂದೇ 3-4 ತಿಂಗಳ ಸಣ್ಣ ಮೊಮ್ಮಗಳಿದ್ಲು, ಹಿರಿ ಮಗನ ಮಗಳು. ಅಲ್ಲಿ ನೋಡ್ಕೊಳ್ಳಿಕ್ಕೂ ಜನ ಇರಲಿಲ್ಲ. ನಾನದು ನೋಡ್ಕೊಳ್ಬೇಕಿತ್ತು ಆ ಮಗುವನ್ನು. ಅವಳು ಮನೆ ಕೆಲಸ ಎಲ್ಲ ಮಾಡಬೇಕು. ನಾವು ಈ ನಮ್ಮವರಿಗೆಲ್ಲ ಅಡುಗೆ ಮಾಡಬೇಕಲ್ಲ ತಾಯಿಯವರಿಗೆ, ಅದೆಲ್ಲ ಮಾಡಬೇಕಾಗಿತ್ತು. ಅದೆಲ್ಲವೂ ಮಾಡಿದ ಒಂದು 6 ತಿಂಗಳ ನಂತರ ಗುರು ಹಗುರ್ಗೆ ನಮ್ಮನ್ನು ಗುರ್ತ ಮಾಡಿದ್ರು. ಆಗ ಹೇಳಿದ್ರು, ನನ್ನಪ್ಪ ನೀನು ಸಂಗೀತ ಕಲಿಬೇಕು, ಶಾಸ್ತ್ರ ಕಲಿಬೇಕು, ಅದೇನು ನನಗೆ ಗೊತ್ತಿಲ್ಲ. ನಾನು ಹರಿಕತೆ ಕಲೀಲಿಕ್ಕೆ ಬಂದಿದ್ದೇನೆ, ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೇನೆ. ಸರಿಯಪ್ಪ, ನಿನ್ನ ಗುರು ಸೇವೆಯನ್ನು ಎಷ್ಟು ಪ್ರಾಮಾಣಿಕ ಮಾಡ್ತೀಯೋ ಅಷ್ಟು ನಿನಗೆ ವಿದ್ಯೆ ಬರ್ತದೆ. ತಾನು ನಿನಗೆ ಗುರು ಅಂತ ಹೇಳಲಿಲ್ಲ, ನಿನ್ನ ಗುರು ನೀ ಯಾರು ಆಯ್ಕೆ ಮಾಡ್ಕೊಂಡು ಗೊತ್ತಿಲ್ಲ. ಅವ್ರ ಒಡನಾಟ ಅಂತಂದರೆ 24 ಗಂಟೆಯಲ್ಲಿ ಅವ್ರ ಲ್ಯಾಟ್ರಿನ್ಗೆ ಹೋದಾಗ ಮಾತ್ರ ಪ್ರತ್ಯೇಕ. ನಾವು ನಾರಾಯಣದಾಸರು ಜೊತೆಯಲ್ಲೇ ಅಭ್ಯಾಸ ಮಾಡಿ ಒಟ್ಟಿಗೆ ಮೂಲಕ ಕಲ್ತ್ಕೊಂಡಿದ್ದು. ಅವ್ರು ಕೇವಲ ಹರಿಕತೆ ಮಾರ್ಗ ಒಂದೇ ಹಿಡ್ಕೊಂಡ್ರು. ನನಗೆ ಭಗವಂತನ ಪ್ರೇರಣೆಯಿಂದ ಹರಿಕತೆ, ಯೋಗ, ಪ್ರಾಣಾಯಾಮ, ಧ್ಯಾನ ಈ ಮಾರ್ಗ ನಮಗೆ ಸಿಕ್ತು. ಹಾಗಾಗಿ ಎರಡನ್ನೂ ಜೊತೆಯಲ್ಲಿ ಸಾಗ್ತಾ ಇದೆ. ನಾನು ಕೊನೆಗೆ ಮೊದಲು ಸಂಘದಲ್ಲಿದ್ದೆ 1975ನೇ ಇಸ್ವಿಯಲ್ಲಿ. ಸಂಘದಲ್ಲಿದ್ದಾಗ ಶಾಖೆಗೆ ಹೋಗ್ತಾ ಯೋಗಾಸನ, ಸೂರ್ಯ ನಮಸ್ಕಾರ ಎಲ್ಲ ಕಲ್ತ್ಕೊಂಡಾಗ ಆನಂತರ ಸಂಘದ ITC ಮುಗಿಸ್ಕೊಂಡು ನಾವು ಊರಲ್ಲಿ ಕೊಪ್ಪೆಸಲ್ಲಿ ಇದ್ಕೊಂಡು 15 ವರ್ಷ ಮಂಡಲ ಕಾರ್ಯವಾಗಿ ಕೆಲಸ ಮಾಡ್ತಾಯಿದ್ದೆ. ಆನಂತರ ನನಗೆ ಈಗ ಹರಿಕತೆಗೆ ಹೋಗುವ ಮೊದಲು ಯಕ್ಷಗಾನಕ್ಕೆ ಹೋದೆ. ಹೊಸತೋಟ ಮಂಜುನಾಥ ಭಾಗವತಲ್ಲಿ ಪ್ರತಿ ದಿವಸ ಹೇಗಿತ್ತು ಆಗಿನ ಕಾಲ ಅಂದರೆ, ನಾವು ಹಗಲೊತ್ತು ಗೊಬ್ಬರ ಹೊರಬೇಕಿತ್ತು, ಕರಡು ಕಡ್ಕೊಳ್ಬೇಕಿತ್ತು, ಮರದ ಸೊಪ್ಪು ಕಡ್ಕೋಬೇಕಿತ್ತು. ಇಷ್ಟೆಲ್ಲ ಮಾಡಿಕೊಂಡು ಅವಾಗ ಕರೆಂಟ್ ಇರ್ತಿರಲಿಲ್ಲ ಸರಿಯಾಗಿ. ಲಾಲ್ಟನ್ ಹಿಡ್ಕೊಂಡು ಹಚ್ಕೊಂಡು ನಮ್ಮ ಕೊಪ್ಪೆದಿಂದ ಗೋಳಿ ಹೋಗಬೇಕು 3 ಕಿಲೋಮೀಟ್ರ್. ರಾತ್ರಿ 8 ಗಂಟೆ ಹೋದರೆ ರಾತ್ರಿ 1 ಗಂಟೆ ತಿರುಗಿ ಬರ್ತಿದ್ವಿ. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಕೆಲಸ. ಇದ್ರ ಮಧ್ಯೆ ನಾವೊಂದು 4-6 ವರ್ಷ ಹೊಸತೋಟ ಭಾಗವತರ ಬಳಿಯಲ್ಲಿ ಅವರ ಶಿಷ್ಯ ಐನ್ಬಿಲ್ ಪರಮು ಅಂತ ಈಗಲೂ ಇದ್ದಾರೆ. ಅವ್ರ ಜೊತೆ ನಾವು ಯಕ್ಷಗಾನ ಅಭ್ಯಾಸ ಮಾಡ್ತಾ ಇಲ್ಲಿ ಸಹ್ಯಾದ್ರಿ ಸಮಯ ಸಮೂಹ ಅಂತ ಯಕ್ಷಗಾನ ಮೇಳ ಇತ್ತು. ಅದ್ರ ಜೊತೆ ಸ್ವಲ್ಪ ನಾನು ವೇಷವನ್ನೆಲ್ಲ ಮಾಡಿದೆ. ಕೊನೆಗೊಂದು ನನಗೆ ಹಿಡಿಸ್ಲಿಲ್ಲ ಆ ಕ್ಷೇತ್ರ. ಅಂದರೆ ನನಗೆ ಆ ಭಾಗ್ಯ ಇಲ್ಲ. ಭಗವಂತ ನನ್ನ ಈ ಭಾಗ್ಯ ಕೊಟ್ಟ. ಹಾಗಾಗಿ ನಾನು ಹರಿಕಥಾ ಕ್ಷೇತ್ರಕ್ಕೆ ಆ ಭಗವಂತನೇ ನನ್ನ ಗುರುವನ್ನೇ ನನ್ನ ಕರ್ಕೊಂಡ. ಅಲ್ಲಿ ಆಮೇಲೆ ತಿರುಗಿ ನಾನು ನೋಡಿದ್ದೇ ಇಲ್ಲ. ಹರಿಕತೆಗೆ ಹೊರಟ ಮೇಲೆ ತಿರುಗಿ ನೋಡಿದ್ದೇ ಇಲ್ಲ. ಅವಾಗೆಲ್ಲ ನಮಗೆ ಹರಿಕತೆಗೆ ಎಷ್ಟು ಕೊಡ್ತಿದ್ರು? 2 ರೂಪಾಯಿ. ಹೊಸದಾಗಿ ಬಂದಿದ್ದಲ್ವೇ, ಅವಾಗ ಹಣಕ್ಕಾಗಿ ಹರಿಕತೆ ಮಾಡಲಿಲ್ಲ. ಇವತ್ತಿಗೂ ಹಣಕ್ಕನ್ನೇ ಪ್ರಧಾನವಾಗಿ ನಾವು ಹರಿಕತೆ ಮಾಡ್ತಾ ಇಲ್ಲ. ಅದು ಬರ್ತದೆ, ಅದು ಹೋಗ್ತದೆ. ಏನು ಬರಬೇಕು ಅಂತಿದೆಯೋ ಯಾರ ಹತ್ರ ಕಸ್ಕೊಳ್ಳಿಕ್ಕಾಗಲ್ಲ. ನಮಗೆ ಎಷ್ಟು ಬರಬೇಕು ಅಂತಿದೆಯೋ ಅಷ್ಟು ಬಂದೇ ಬರ್ತದೆ, ನೋ ಡೌಟ್, ನಿಸ್ಸಂದೇಹ. ನಾವು ಇಲ್ಲಿಂದ ಗಂಗೆಗೆ ಹೋಗ್ತೇವೆ, ಇಡೀ ಗಂಗೆ ಹೊತ್ಕೊಂಡು ತಲೆ ಮೇಲೆ ಮುಳುಗಿದ್ದೇವೆ ಅಂತ ಹೇಳ್ತೇವೆ. ಗಂಗೆ ಎಷ್ಟು ನಮ್ಮ ಮೈಗೆ ಎಷ್ಟು ಬಡ್ದಿದೆಯೋ ಅಷ್ಟೇ ನಮಗೆ ಸಿಗೋದು. ಆಗ ನಮಗೆ ಏನು ಬರಬೇಕೋ ಬಂದೇ ಬರ್ತದೆ. ಅದ್ರ ಬಗ್ಗೆ ಯೋಚನೆ ಇಲ್ಲ, ಅವ್ನು ಕೊಡ್ತಾನೆ, ಅವನಿಗೆ ಗೊತ್ತು. ಆ ಭರವಸೆ ನಮಗಿದೆ, ಕೊಡ್ತಾ ಇದ್ದಾನೆ. ಒಟ್ಟಾರೆಯಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಹರಿಕತೆ ಹೇಳುವಂಥದ್ದು, ಹರಿಕತೆ ಕೇಳುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತ ಅನ್ಸತ್ತೆ. ಹಾಗಾಗಿ ಸಮಾಜಕ್ಕೆ ಒಟ್ಟಾರೆಯಾಗಿ ನಿಮ್ಮ ಸಂದೇಶ ಏನು? ಸಮಾಜಕ್ಕೆ ನಾವು ಕೇಳ್ತೇವಲ್ಲ, ಏನು ಕೇಳಬೇಕು? ಅದಕ್ಕೆ ಕನಕದಾಸ ಹೇಳಿದ್ದು, ಎಲ್ಲಿ ನೋಡಿದರಲ್ಲಿ ರಾಮ,
ಬಲ್ಲ ಜಾಣರ ದೇಹದಲ್ಲಿ ನೋಡಣ್ಣ. ಕಣ್ಣೇ ಕಾಮನ ಬೀಜ, ಒಳಗಣ್ಣಲಿ ನೋಡೋನಿ ಮೋಕ್ಷ ಸಾಮ್ರಾಜ್ಯ. ಕಿವಿಯೇ ಕರ್ಣಕ್ಕೆ ದ್ವಾರ, ಒಳಗಿವಿಯಲಿ ಸವಿಯನಿ ಮೋಕ್ಷದ ಸಾರ. ಮೂಗೇ ಶ್ವಾಸ ನಿಶ್ವಾಸ, ಒಳ ಮೂಗಲಿ ನೋಡೋನಿ ಯೋಗ ಸನ್ಯಾಸ. ಮೂಗನಾದರೆ ಇನ್ನೂ ವಿಶೇಷ. ನೋಡಿ, ನಾವು ಈಗ ಈ ಹರಿಕತೆ ಹೀಗೆಲ್ಲ ಹೇಳಿದಾಗ ಆಶ್ಚರ್ಯ ಕಾಣ್ತದೆ. ಉದಾಹರಣೆ ನೋಡಿ, ಶಿವನಿಗೆ 3 ಕಣ್ಣು ಅಂತ ಹೇಳ್ತಾರಲ್ವೇ, ನಮಗೂ 3 ಕಣ್ಣು ಇದೆ. ಅದನ್ನು ಪುರಂದರ ಇದು ಕಣ್ಣಿನೊಳಗೆ ನೋಡು ಹರಿಯ ಒಳಗಣ್ಣಲ್ಲಿ ನೋಡೋನಿ ಮೂ ಜಗದೊಡೆಯನ. ಶಿವನಿಗೆ ಮಾತ್ರ 3 ಕಣ್ಣಲ್ಲ, ನಮ್ಮೆಲ್ಲರಿಗೂ 3 ಕಣ್ಣು ಇರ್ತದೆ. ಬೇಕಾದ್ರೆ ನೀವು ನೋಡಿ, ಪ್ರಯೋಗ ಮಾಡಿ ನೋಡಿ. ಈ ಸಂದರ್ಶನ ಎಲ್ಲ ಮುಗಿದ ನಂತರ ಟಿ ವಿಲಿ ಕಾರ್ಯಕ್ರಮ ಮುಗಿದು ಹೋಗಿರ್ತದೆ. ಕಣ್ಣು ಮುಚ್ಚಿ ಯೋಚನೆ ಮಾಡಿ, ನಾವು ನೀವು ಈ ಶಬ್ದಗಳೆಲ್ಲ ಅವ್ರ ಚಿತ್ರ ಬರ್ತದೆ. ಅಲ್ಲಿ ರೆಕಾರ್ಡ್ ಇದೆಯಾ? ಚಿತ್ರ ರೆಕಾರ್ಡ್ ಉಂಟಲ್ಲ, ಅದು 3ನೇ ಕಣ್ಣು. ಬ್ರಹ್ಮನಿಗೆ 4 ತಲೆ ಅಂತ ಹೇಳ್ತಾರೆ. ಬ್ರಹ್ಮನಿಗೆ 4 ತಲೆ ಅಲ್ಲ, ನಮಗೂ 4 ತಲೆ ಇದೆ. ಬೇಕಾದ್ರೆ ನೋಡಿ, 1 ತಲೆ ಒಳಗೆ 4 ತಲೆ ಇದೆ. ಮೊದಲನೇದಾಗಿ ಶ್ರುತಿ, ಕೇಳೋದು. ಶ್ರುತಿ ಆದಮೇಲೆ ಸ್ಮೃತಿ, ಅದು ನೆನ್ಪಿಟ್ಕೊಳ್ಳೋದು. ಆ ಸ್ಮೃತಿಯನ್ನು ಕೇಳಿದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದು ಧೃತಿ, ಅದು ಗಟ್ಟಿ. ಇದು ಸರಿ. ಆಮೇಲೆ ಕೃತಿ. ಇದು 3 ತಂದಾಗ 4 ತಲೆ ಆಗಲಿಲ್ವ? ಅದು ಶ್ರುತಿ, ಸ್ಮೃತಿ, ಧೃತಿ, ಕೃತಿ ಮಾಡೋ ಯಾರು? ಒಳಗಿನ ಜೀವಲ್ವೇ? ಹಾಗಾಗಿ ಪುರಾಣ ಕಥೆ ಎಂದೋ ನಡೆದೋದ್ದು ಅಲ್ಲ, ನಿತ್ಯ ನಡೀತಾ ಇರ್ತದೆ. ರಾಮಾಯಣ ಮಹಾಭಾರತ ನಿರಂತರ ನಡೀತಾ ಇರ್ತದೆ. ಅದು ನೋಡುವ ಸಂಸ್ಕಾರ ನಮಗೆ ಬೇಕು. ಆ ಸಂಸ್ಕಾರಕ್ಕಾಗಿ ಜಾಗೃತಿ ಮಾಡಲಿಕ್ಕಾಗಿಯೇ ಅದನ್ನೇ ಕಬೀರ್ ಹೇಳ್ತಾರೆ, ಹಾಲಿನೊಳಿದೆ ಬೆಣ್ಣೆ, ಬೀಜದೊಳಿದೆ ಎಣ್ಣೆ, ನಿನ್ನಯ ದೇವ ನಿನ್ನೊಳಗೇನು ಕೈಲಾದರೆ ನೋಡು. ಈಗ ನೋಡಿ, ಸಾಮಾನ್ಯ ಜನ ಕೂಲಿ ಮಾಡ್ತಾ ಇರ್ತಾನೆ, ನಾವು ಕೃಷಿ ಮಾಡ್ತಾ ಇರ್ತೇವೆ, ಉಪನಿಷತ್ತು ಓದ್ಲಿಕ್ಕೆ ಆಗೋದೇ ಇಲ್ಲ. ಈಗಂತೂ ಓದ್ಲಿಕ್ಕೆ ಪುರುಸೊತ್ತಿಲ್ಲ ಎಲ್ಲರಿಗೂ. ಯಾಕೆಂದರೆ ವಿಜ್ಞಾನ ಸಾಧನ ಬೆಳೆದಿದೆ, ಸಂಸಾರ ಸಾಮರಸ್ಯ ಹಾಳಾಗಿದೆ. ಅದು ಅದ್ರ ತಪ್ಪಲ್ಲ, ಬಳಸ್ಕೊಂಡಿದ್ದು ನಮ್ಮ ತಪ್ಪು. ಒಂದು ಬೆಂಕಿಯಿಂದ ಮನೆಗೆ ದೀಪನೂ ಹಚ್ಚಬಹುದು, ಬೆಂಕಿನೂ ಹಚ್ಚಬಹುದು. ಅದು ಬೆಂಕಿ ದೋಷ ಅಲ್ಲ, ಬಳಸೋನ ದೋಷ. ಹಾಗೆ ಪುರಾಣ ಶಾಸ್ತ್ರಗಳನ್ನಲ್ಲವ ನಾವು ಹೇಗೆ ಬಳಸ್ಕೊಳ್ತೇವೋ ಹಾಗೆ ನಮಗೆ ಕಾಣ್ತದೆ. ಹಾಗಾಗಿ ಯಥಾಮತಿ ತಥಾಗತಿ. ಆ ಮತಿ ಶುದ್ಧ ಆಗಬೇಕು ಅಂತಾದರೆ ಅದಕ್ಕಾಗಿ ಡಿ ವಿಜಿಯವರು ಹೇಳೋದು, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ. ಈಗ ನೋಡಿ, ಒಂದು ದೊಡ್ಡ ಪ್ರಪಂಚದ ನಕಾಶೆ ಕೊಡ್ತೇನೆ, ಇದು ಬಾಟ್ಲಿಗೆ ತುಂಬಿ ಅಂದ್ರೆ ಆಗ್ತದೆ, ನಿಮ್ಮ ನೀರಾಗಿ ತುಂಬಲಿಕ್ಕೆ ಆಗ್ತದೆಯೋ? ಇಲ್ಲ. ಅದನ್ನು ಚಂದ ಮಾಡಿ ಮಡಿಸಿ ಸುರುಳಿ ಮಾಡಿ ಆ ಬಾಟ್ಲಿಯೋಡು ಇಡೀ ಪ್ರಪಂಚ ನಕಾಶೆ ತುಂಬಲಿಕ್ಕೆ ಆಗ್ತದೆ ಇಲ್ಲೋ? ಹಾಗೆ ಈ ಹೃದಯದೊಳಗೆ ಆ ವಿಶ್ವಂಬರ ಇದ್ದಾನೆ. ಅವನು ಕಾಣಲಿಕ್ಕಾಗಿ ಹರಿಕತೆ ಒಂದು ಮಾಧ್ಯಮ. ಎಂಥವನಿಗಾದರೂ ಅರ್ಥ ಆಗ್ತದೆ. ಅರಸನಿಂದ ಹಿಡಿದು ಅಗಸನವರೆಗೂ ಹರಿಕತೆ ಬೇಕೇ ಬೇಕು. ಒಮ್ಮೆ ಹೇಳ್ಬೋದು, ಪಂಡಿತರ ಸಂಸ್ಕೃತ ಅಧ್ಯಯನ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಬರ್ತದೆ. ಅದು ಎಲ್ಲವೂ ಕೂಡ, ಉದಾಹರಣೆಗೆ ನೋಡಿ, ನಮ್ಮಲ್ಲಿ ಒಂದು ಉಪನಿಷತ್ತಿದೆ, ಈಶಾವಾಸಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಹಾಗೃದ್ಧ ಕಸ್ಯ ಸ್ವಿದ್ದನಂ. ಇದು ಉಪನಿಷತ್ತು ವಾಕ್ಯ. ಎಲ್ಲವೂ ಈಶ್ವರನಿಗೆ ಸೇರಿದೆ, ಹಂಚಿಕೊಂಡು ತಿನ್ನು. ಹಂಚ್ಕೊಂಡು ತಿನ್ಬೇಕಾದ್ರೆ ಮೊದಲು ಸಂಗ್ರಹ ಬೇಕೋ ಬೇಡ? ಉದಾಹರಣೆ, ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ. ಈಗ ಶಾಲೆಗೆ ಹೋಗಿದ್ದೀರಲ್ಲ, ಶಾಲೆಯಲ್ಲಿ ಮಾಸ್ತರ್ ಗಣಿತ ಕಲಿಸಿದಾರಲ್ಲ, ಮೊದಲು ಯಾವ್ದು ಕಲಿಸಿದ್ದಾರೆ? ಕೂಡಿಸುವುದು, ಎರಡನೇ ಕಳೆಯುವುದು, ನಾಲ್ಕನೇ, ಮೂರನೇ ಗುಣಿಸುವುದು, ನಾಲ್ಕನೇ ಭಾಗಿಸುವುದು. ಮೊದಲು ಕೊನೆಯನ್ನು ಯಾಕೆ ಮೊದಲು ಮಾಡಲಿಲ್ಲ ಅಂದರೆ ಮೊದಲು ಕೂಡಿಸೋದು. ಉದಾಹರಣೆ ನೋಡಿ, ನಾವು ಈಗ ನೀವು ಸಂತೆಗೆ ಹೋಗ್ತೀರಿ, ತರಕಾರಿ ತರ್ತೀರಿ. 4ನೇ ತರಕಾರಿಯಲ್ಲಿ ಅದ್ರಲ್ಲಿ ಮತ್ತೆ ಪೈಸೆ ನೀವು ಡಿಸ್ಕೌಂಟ್ ಮಾಡ್ತೀರಿ. ನಿಜವಾಗ್ಲೂ ನಾವು ಎಷ್ಟು ಸಣ್ಣತನದಲ್ಲಿ ಇದ್ದೇವೆ ಅಂತ ಕೇಳಿದ್ರೆ ತರಕಾರಿ ಅಂಗಡಿಯವ್ರು ಚೌಕಶಿ ಮಾಡಬಾರ್ದು ಪಾಪ. ಬಂಗಾರದ ಅಂಗಡಿಯಲ್ಲಿ ಚೌಕಶಿ ಇಲ್ಲ, ಅವ್ರು ಕೇಳಿ ಕೊಟ್ಟು ಬರ್ತೇವೆ. ಅದು ತರಕಾರಿ ಅಂಗಡಿ ಅವನು ದಿನ ಬೆಳಗಾರ ಗಂಜಿ ಹುಡುಕೋ ಪರಿಸ್ಥಿತಿಲಿ ಇರ್ತಾನೆ, ಅಲ್ಲಿ ಚೌಕಶಿ ಮಾಡಬಾರ್ದು. ಆಯ್ತಪ್ಪ ತಗೋ, ಒಂದು 4 ನಮಗೂ ಅವ್ನಿಗೆ ಹೋದ್ರೆ ನಮಗೇನು 4 ಮನೆಯನ್ನು ಕಟ್ಟುವುದಿಲ್ಲ, ಅಲ್ಲಿ ಚೌಕಶಿ ಮಾಡಬಾರ್ದು. ಒಂದೊಂದು ಅಂಗಡಿಯಲ್ಲಿ ಒಂದು ತಗೊಳ್ತೇವೆ. ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ನಾವು ತಂದರು ನಮ್ಮ ಹೆಂಡತಿಗೆಲ್ಲಿ ಕೊಟ್ಟರೆ ಅವ್ರು ಹೇಳ್ತಾರೆ, ನೀವು ಎಷ್ಟೇ ಒಳ್ಳೇದು ಕೊಡಿ, ನಿಮ್ಗೆ ಗೊತ್ತಪ್ಪ ತರಕಾರಿ ತರಲಿಕ್ಕೆ ಬರೋದಿಲ್ಲ, ನಾನೇ ಹೋಗಬೇಕಿತ್ತು ಸಾಯ್ಲಿ ಹೇಳಿ ನಮಗೆ ಬೈತಾವ. ಅದ್ರಲ್ಲಿ ಕೆಟ್ಟದ್ದನ್ನೇ ತೆಗೆದಿರ್ತಾಳೆ, ಕಳೀತಾಳೆ. ನೀವು ಕೂಡಿಸಿದ್ರಿ, ಅವಳು ಕಳದು ಅಲ್ವಾ? ಆಮೇಲೆ ಏನು ಮಾಡಲ್ಲ ಅವಳು, ನೀವೆಲ್ಲ ಕೆಲಸಕ್ಕೆ ಹೋಗಿದ್ದೀರಿ, ಮಕ್ಕಳು ಶಾಲೆಗೆ ಹೋದರೆ ಇನ್ನು ಮಕ್ಕಳು ಬರ್ತಾರೆ ಸ್ಕೂಲಿಂದ, ಯಜಮಾನ್ರ ಆಫೀಸಿಂದ ಬರ್ತಾರೆ, ಒಂದಿಷ್ಟು ಬೇಳೆಗೆ ಒಂದಿಷ್ಟು ತರಕಾರಿ ಹಾಕಿ ಸಂಬಾರ ಮಾಡಿ ಕುದಿಸಿದ್ದಾಳೆ. ಎಷ್ಟಾಯಿತು? ಇಷ್ಟು ಸಂಬಾರ ತಪ್ಪಲೆ ತುಂಬ ಆಯಿತು. ಆಮೇಲೆ ಕುದಿಸಿದಾಗ ಏನಾಯಿತು? ಗುಣಿಸಿದಾಗ ಹೆಚ್ಚಾಯಿತು. ಹೆಚ್ಚಾದ್ಮೇಲೆ ಏನು ಮಾಡಿದ್ರಿ? ಭಾಗಿಸು, ಹಂಚ್ಕೊಂಡು ತಿನ್ನು. ತೇನ ತೆಕ್ತೇನ
ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ. ಡಿ.ವಿ.ಆರ್ ಕಗ್ಗದಲ್ಲಿ ಹೇಳ್ತಾರೆ. ಈಗ ಹೇಳಿ, ಉಪನಿಷತ್ತು, ಕಗ್ಗ, ಬದುಕು ಬೇರೆ ಇದೆಯಾ? ನಮ್ಮ ಬದುಕಿನಲ್ಲೇ ಉಪನಿಷತ್ತಿದೆ. ಆ ನೋಡುವ ಸಂಸ್ಕಾರ ಜಾಗೃತಿ ಮಾಡಲಿಕ್ಕೆ ಹರಿಕಥೆ ಒಂದು ಮಾಧ್ಯಮ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಈಶ್ವರದಾಸರು ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಿಜವಾಗ್ಲೂ ನಾನು ಟಿ ವಿ ಮಾಧ್ಯಮಕ್ಕೆ ಬಂದಿದ್ದು ಇದು ಮೊಟ್ಟ ಮೊದಲು. ನನಗಿದು ಹೊಸ ಅನುಭವ. ಹೇಗಿರಬೇಕು ಏನೊಂದು ಗೊತ್ತಿರಲಿಲ್ಲ. ನಿಜವಾಗ್ಲೂ ನಮ್ಮನ್ನು ಗುರ್ತ ಮಾಡಿದ್ದು ಈ ವಿಶ್ವಂಬರ ಟಿವಿಗೆ ನಾವು ಅನಂತ ಕೃತಜ್ಞತೆಯನ್ನು ಹೇಳ್ತೇವೆ. ಕಲಾವಿದನಿಗೆ ಹೊಗಳಿಕೆ ಬೇಡ, ಪ್ರೋತ್ಸಾಹ ಬೇಕು. ಯಾಕೆಂತ ಕೇಳಿದ್ರೆ ಪ್ರೋತ್ಸಾಹಕ್ಕೂ ಹೊಗಳಿಗೂ ವ್ಯತ್ಯಾಸ ಇದೆ. ನೋಡಿ, ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಮಾಡಿಕೊಡ್ತೇವೆ, ಚಂದ ಅಳಿಯ ಬಂದಾಗ ಹೊಗಳಿ ಬಸ್ನವ್ರಿಗೆ ಕಳಿಸ್ಕೊಡ್ತೇವೆ. ಎಷ್ಟು ವರ್ಷ? 1-2 ವರ್ಷ. ಆಮೇಲೆ ಮನೇಲಿ ಕೂತ್ಕೊಂಡು ಟಾಟಾ, ಅವ್ರು ಹೋಗ್ತಾನೆ ಅಷ್ಟು. ಅದೇ ಮನೇಲಿ ಮಗು ಇದೆ, ನಡಿಲಿಕ್ಕೆ ಕಷ್ಟಪಡ್ತದೆ, ಅದು ಕೈ ಹಿಡಿದು ನಡೆಸ್ತೇವಲ್ಲ. ಅದನ್ನು ಕವಿ ಕೇಳ್ತಾನೆ, ಕರುಣಾಳು ಬಾ ಬೆಳಕೆ ಮುಸುಕಿ ನೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೇನೆ ನಾನು. ಸಮಾಜ ಈ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕು. ನನ್ನಂತಲ್ಲ, ಯಾವ ಕಲಾವಿದನು. ಈ ಕಲಾವಿದ ನಿಜವಾಗಲೂ ಯಾರು ಈ ಕಲೆಯಲ್ಲಿ ಪ್ರಾಮಾಣಿಕವಾಗಿ ಬದುಕ್ತಾರೋ ಅವ್ರಿಗೆ ಎಂದಿಗೂ ಕಲಾ ಸರಸ್ವತಿ ಕೈ ಬಿಟ್ಟಿಲ್ಲ, ಬಿಡುವುದಿಲ್ಲ. ಒಂದು ವೇಳೆ ಕೈ ಬಿಟ್ಟಿದ್ದಾಳೆ ಅಂತಾದರೆ ಅವ ತಪ್ಪಿ ನಡೆದಿದ್ದಾನೆ. ಅವನು ತಪ್ಪಿ ನಡೆದಾಗ ಕಲಾ ಸರಸ್ವತಿ ಒಪ್ಪುವುದಿಲ್ಲ. ಇಲ್ಲಿ ಹರಿದಾಸರಿಗೆ ಆಚಾರ, ವಿಚಾರ, ಪ್ರಚಾರ ಎಲ್ಲ ಚೆನ್ನಾಗಿರಬೇಕು. ವಿದ್ಯೆ, ವಪು, ವಾಕು, ವಸನ ಈ 4 ಏಕತ್ರ ಇರಬೇಕು. ವಿದ್ಯೆ ಪುರುಷ ಪ್ರಯತ್ನ ಪಡೆಯುವುದು, ವಪು ಅದು ಭಗವಂತ ಕೊಡುವುದು, ವಸನ ನಾವು ಪ್ರಯತ್ನ ಮಾಡುವುದು, ವಾಕು ಅಭ್ಯಾಸ ಮೂಲಕ ಬರುವಂಥದ್ದು. ಈ ಏಕತ್ರ ರೂಢಿಸಿಕೊಂಡಾಗ ಒಬ್ಬ ಉತ್ತಮ ಹರಿದಾಸನು ಒಂದೇ, ಒಬ್ಬ ಸನ್ಯಾಸಿಯೂ ಒಂದೇ. ಯಾಕೆ ನನ್ನ ಗುರುಗಳು ಅದೇ ರೀತಿ ಬದುಕಿದವರು. ಯಾಕೆಂತ ಕೇಳಿದ್ರೆ ಪೇಜಾವರ ಶ್ರೀಗಳು ಸಹಿತ ದಾಸರೇ ಬನ್ನಿಯಲ್ಲಿ ಎದ್ದು ನಿಲ್ಲುವಂಥ ವ್ಯಕ್ತಿತ್ವ ಅವರಿತ್ತು ಸಂಸಾರದಲ್ಲಿ ಇದ್ರು. ಧರ್ಮಸ್ಥಳ ಹೆಗಡೆಯರಂತರೂ ಅಚ್ಯುತದಾಸರು ಬಂದ್ರು ತಾನು ಕೂರ್ಚಿನ ಎದ್ದು ನಿಂತು ಅವ್ರನ್ನ ಸ್ವಾಗತ ಮಾಡ್ತಿದ್ವಿ. ಆ ವ್ಯಕ್ತಿತ್ವ ಅವ್ರು ಬರಬೇಕಾದ್ರೆ ನಿಜವಾಗಲೂ ಆ ಭದ್ರಗಿರಿ ಅಚ್ಯುತ ಅಣ್ಣ ತಮ್ಮ ಅವರು 4-5 ಜನ ಇದ್ದರು. ಅದರಲ್ಲೂ ಅಚ್ಯುತದಾಸರು, ಕೇಶವದಾಸರು ಹರಿದಾಸ ಕಥೆಯನ್ನು ಇದಕ್ಕೂ ಮೊದಲು ಅವ್ರು ಹೇಳ್ತಾ ಇದ್ರು. ಕೇವಲ ಮಾಧ್ವ ಸಂಪ್ರದಾಯದಲ್ಲಿತ್ತು. ಅದನ್ನು ಬಯಲು ರಂಗಕ್ಕೆ ತಂದು ಹರಿಕಥೆ ಅಂದರೆ ಹೀಗೆ ಹೇಳಿ ತೋರಿಸಿಕೊಟ್ಟ ಜೊತೆಯಲ್ಲಿ ಶ್ರೋತೃ ವರ್ಗವನ್ನು ನಿರ್ಮಾಣ ಮಾಡಿದ್ರು. ಹರಿಕಥೆ ಹೀಗೆ ಮಾಡಬೇಕೆಂಬುದಾಗಿ ಮಹಾನ್ ರಾಜಮಾರ್ಗ ತೆರೆದಿಟ್ಬಿಟ್ಟಿದ್ದಾರೆ. ಇವತ್ತು ನೀವು ಎಲ್ಲರೂ ಹೋಗಿ ಏನಾರು ಹರಿಕಥೆ ಮಾಡಿದ್ರೆ ಕೇಳೋದೇ ಇಲ್ಲ. ಅಚ್ಯುತದಾಸರು, ಗುರುರಾಜ ನಾಡು 2 ಜನ ಈ ರಂಗಕ್ಕೆ ಕೊಡದಂಥ ಕೊಡುಗೆ. ಅವರು ಆ ಮೈಸೂರು ಕಡೆ ಆ ಜನರಿಗೆ ಅನುಕೂಲ ಆಗುವಾಗ ಭಾಳ ಚಂದಮ್ಮ ಅದ್ಭುತ. ಅವರು ಒಂದು ರೀತಿ ಅವರ ಹಾಸ್ಯ ಪ್ರಜ್ಞೆ, ಇದು ಅಮೋಘವಾದ ಕಂಠ ಅವ್ರದ್ದು ಆ ಥರ. ಆದರೆ ಇವತ್ತು ಅಚ್ಯುತದಾಸರದ್ದು ವೇದಾಂತದ ಹಿನ್ನೆಲೆ ಇರ್ತಾಯಿತ್ತು. ಇಬ್ಬರು ಕೂಡ ನಿಜವಾಗಲೂ ಆ ಕೊಡುಗೆ ಅದು ಹೇಳಲಿಕ್ಕಾಗೋದಿಲ್ಲ. ಯಥೋವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಅದು ಮೂಕರಸಸ್ವಾದ. ಅದಕ್ಕಾಗಿ ಡಿ.ವಿ.ಜಿಯವರು ಅದನ್ನೇ ಹೇಳೋದು, ಪರಿಪೂರ್ಣ ಸುಖವನ್ನೆಳೆಸುವನು ತನ್ನೊಳಗಡೆ ತಿರುಗಿಸಲಿ ತನ್ನ ಮನವನ್ನು ನಿರ್ಮಲದಿ, ನಿರತಿಶಯ ಸುಖ ಅಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ ಪರಸತ್ವ ಶಾಂತಿಯಲ್ಲಿ ಮಂಕುತಿಮ್ಮ. ಜೀವನದಲ್ಲಿ ಶಾಂತಿ ಬೇಕು ಅಂತಂದರೆ ಇಂಥ ಪುಣ್ಯ ಕಥೆಗಳನ್ನು ಸಾಮಾನ್ಯ ಜನರಿಗೂ ಸಿಗಲಿಕ್ಕೆ ಹರಿಕತೆ ದೊಡ್ಡದಾದ ಮಾರ್ಗ. ಸಂಸಾರದಲ್ಲಿ ಇದ್ದು ಎಲ್ಲ ನೋವನ್ನು ಮೆದ್ದು ಅನುಭವಿಸಿ ಆದರೂ ಯಾವುದು ತನಗಿಲ್ಲದಂತೆ ಬದುಕುವ ಪದ್ಧತಿ ಇದೆಯಲ್ಲ, ನಾವು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೇವಲ್ಲ. ಸಮಾಜ ಹೇಳಬೇಕು, ನಾ ಚಂದ ಇದ್ದೆ ಅಂತ ಕನ್ನಡಿ ನೋಡ್ತೇನೆ, ಕನ್ನಡಿ ಚಂದ ಇದ್ದೆ ಅಂತ ನಾನು ನೋಡೋದಲ್ಲ, ಅದು ನೀ ಚಂದ ಇದ್ದೆ ಅಂತ ಇನ್ನೊಬ್ರು ಹೇಳಬೇಕು. ಆವಾಗ ಮಾತ್ರ ಖುಷಿ ಆಗೋದು. ಹಾಗಾದರೆ ಸಮಾಜ ನಮ್ಮನ್ನು ಗುರುತ ಮಾಡಿ ನೀವು ತಪ್ಪಿದ್ದೀರಿ ಹೇಳಿ ಸೂಚನೆ ಕೊಡ್ತಾ ನಮ್ಮನ್ನು ತಿದ್ದಿದಾಗ ಮಾತ್ರ ಸದಾಕಾಲ ನಾವು ಹರಿಕತೆ ಕಲಿತಾ ಇದ್ದೇವೆ ಹೊರತು ಇನ್ನೂ ಕಲಿತು ಮುಗಿದಿಲ್ಲ. ಹಾಗಾಗಿ ಈ ವಿಶ್ವಂಬರ ಟಿವಿಯ ಮೂಲಕವೂ ಕೂಡ ನಾವು ಕಲಿಲಿಕ್ಕೆ ನಿಂತಿದ್ದೇವೆ. ಅವಕಾಶ ಕೊಟ್ಟ ಗುರುಪ್ರಸಾದ್ ನಿಮಗೂ ಕೂಡ ಅನಂತ ಧನ್ಯವಾದಗಳು. ಹಾಗಾಗಿ ನಿರಂತರ ಈ ಕಲೆಗೆ ಪ್ರೋತ್ಸಾಹ ಇರಲಿ. ಆ ಸಿಕ್ಕಿದಾಗ ಮಾತ್ರ ಇಂಥ ದಿವ್ಯ ಪರಂಪರೆ ಉಳಿತದೆ. ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಲೇ ಇದೆ. ಹಾಗಾಗಿ ಈ 4 ವಾಕುಗಳನ್ನು ಆ ಭಗವಂತ ನನ್ನೊಳಗೆ ನಿಂತು ನುಡಿಸಿದ್ದಾನೆ. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ. ಧನ್ಯವಾದ. ನಾರಾಯಣ ಕೃಷ್ಣ.
ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.